ಸಂಸ್ಥೆಯಲ್ಲಿ ಇದೀಗ ಆರಂಭವಾಗಲಿರುವ ಯಕ್ಷಗಾನ ಕಾರ್ಯಕ್ರಮದ ಯಕ್ಷದೀಪ ಪ್ರಜ್ವಲನಾ ಸಮಾರಂಭಕ್ಕೆ ಸ್ವಾಗತ ಸುಸ್ವಾಗತ. ಅತಿಥಿಗಳು, ಆಡಳಿತ ಮಂಡಳಿಯವರು, ಗಣ್ಯರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ. Hall, check. Delay. Hall, check. ಯಕ್ಷಗಾನ ಶ್ರೀ ನಾರಾಯಣ ಗುರುಗಳ ಚರಣಗಳಿಗೆ ವಂದಿಸುತ್ತಾ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾದ ದಿವಂಗತ ಸಾಧು ಪೂಜಾರಿಯವರನ್ನು ನೆನೆಯುತ್ತಾ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. शक्ति सहित गणपतिं शंकरादिसेवितं विरक्त सकल मुनिवर सुरराज विनुत गुरुगुहम्. शक्ति सहित गणपतिं शंकरादिसेवितं विरक्त सकल मुनिवर सुरराज विनुत गुरुगुहम्. भक्तादिपोषकं भवसुतं विनायकं भक्तिमुक्तिप्रदभूषिताङ्गं रक्तप्रदं भुजभावयामि. शक्तिसहित गणपतिं शंकरादिसेवितं विरक्त सकल मुनिवर सुरराज विनुत गुरुगुहम्. सुरराज विनुत गुरुगुहम्. सुरराज विनुत गुरुगुहम्. ವೇಷಭೂಷಣ ಧರಿಸಿ, ಮುಖಕ್ಕೆ ಬಣ್ಣ ಹಚ್ಚಿ, ಕಣ್ಣಿನಲ್ಲಿ ಭಾವನೆ ವ್ಯಕ್ತಪಡಿಸಿ, ಕಾಲಿನಲ್ಲಿ ಗೆಜ್ಜೆ ಧರಿಸಿ, ಗೆಜ್ಜೆಯ ನಾದದ ಮೂಲಕ ಜನರ ಮನಗೆಲ್ಲುವ ಕಲೆ ಯಕ್ಷಗಾನ. ಇದೀಗ ಪ್ರಾಸ್ತಾವಿಕದೊಂದಿಗೆ ಅತಿಥಿಗಳನ್ನು ಸ್ವಾಗತಿಸಲಿದ್ದಾರೆ ಶ್ರೀ ನಾರಾಯಣಗುರು ಶಿಕ್ಷಣ ಸಂಸ್ಥೆಗಳ ಆಡಳಿತಾಧಿಕಾರಿ ಡಾಕ್ಟರ್ ಗಣೇಶ್ ಅಮೀನ್ ಸಂಗಮಾರ್. ಬ್ರಹ್ಮಶ್ರೀ ನಾರಾಯಣಗುರು ಶಿಕ್ಷಣ ಟ್ರಸ್ಟ್ ಇದರ ಸಂಯುಕ್ತ ಶಿಕ್ಷಣ ಸಂಸ್ಥೆಗಳ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ವಿಶೇಷವಾಗಿ ಕರಾವಳಿಯ ಕರ್ನಾಟಕದ ಗಂಡು ಕಲೆಯಾದ ಯಕ್ಷಗಾನವನ್ನು
ಕಳೆದ 10 ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ನಡೆಸಿಕೊಂಡು ಬಂದಿದ್ದೇವೆ. ಒಂದು 4 ದಶಕಗಳ ಇತಿಹಾಸ ಇರುವಂತಹ ಬ್ರಹ್ಮಶ್ರೀ ನಾರಾಯಣಗುರು ಶಿಕ್ಷಣ ಸಂಸ್ಥೆ ಶ್ರೀ ಪಿ ಸಾಧು ಪೂಜಾರಿಯವರ ನೇತೃತ್ವದಲ್ಲಿ ಸ್ಥಾಪನೆಗೊಂಡು ಸಮಾಜದ ಹಿರಿಯರ ಪ್ರೋತ್ಸಾಹದೊಂದಿಗೆ 40 ವರ್ಷಗಳನ್ನು ದಾಟಿ ಬಂದಿದೆ. ತುಂಬ ಬದಲಾವಣೆಗಳನ್ನು, ಅಭಿವೃದ್ಧಿಯನ್ನು ಕಂಡಿದೆ. 6 ಶಿಕ್ಷಣ ಸಂಸ್ಥೆಗಳನ್ನು ಪ್ರಾಥಮಿಕ ಪೂರ್ವದಿಂದ ತೊಡಗಿ ಪದವಿ ಕಾಲೇಜಿನವರೆಗೆ ನಡೆಸಿ, ಕೈಗಾರಿಕಾ ತರಬೇತಿ ಕೇಂದ್ರವನ್ನು ಕೂಡ ನಡೆಸಿ ಒಂದು 6 ಶಿಕ್ಷಣ ಸಂಸ್ಥೆಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದೆ. ಇವತ್ತೊಂದು ಸಂತೋಷದ ವಿಷಯ ಏನು ಅಂತ ಹೇಳಿದರೆ, ಯಕ್ಷೋತ್ಸವದ 11ನೆಯ ವರ್ಷದಲ್ಲಿ ನಾವಿದ್ದೇವೆ. ಬೆಳಗ್ಗಿನ ಸಂದರ್ಭದಲ್ಲಿ ಅನುದಾನಿತ ಪದವಿ ಪೂರ್ವ ಕಾಲೇಜು ಮತ್ತು ಅನುದಾನಿತ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ವಾರ್ಷಿಕೋತ್ಸವವನ್ನು ಮುಗಿಸಿ ಈಗ ಯಕ್ಷೋತ್ಸವದತ್ತ ನಾವು ಬಂದಿದ್ದೇವೆ. ನಾಳೆಯ ದಿವಸ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯ ವಾರ್ಷಿಕೋತ್ಸವ ನಡೆಯಲಿಕ್ಕಿದೆ. ಸಂಸ್ಥೆಯ ಅಧ್ಯಕ್ಷರಾದಂತಹ ದಯಕರ್ ಅವರ ಅಧ್ಯಕ್ಷತೆಯಲ್ಲಿ ಕೆಲವು ನಿಮಿಷಗಳ ಒಂದು ಯಕ್ಷೋತ್ಸವದ ಉದ್ಘಾಟನಾ ಸಮಾರಂಭ ಇದೀಗ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮ ನೇರ ಪ್ರಸಾರ ಆಗ್ತಾ ಇದೆ. ಎಲ್ಲರನ್ನೂ ನಾನು ಈ ಸಂದರ್ಭದಲ್ಲಿ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ, ಇವತ್ತು ಒಂದು ವಿಷಯ ನಾವು ಹೇಳಬೇಕು. ಕಳೆದ 10 ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿ 30 ವರ್ಷ ಸೇವೆ ಸಲ್ಲಿಸ್ತಾ ಬಂದಿದ್ದಂತಹ ಲಲಿತಾ ಪದ್ಮಿನಿ ಟೀಚರ್ ಅವರು ಇತ್ತೀಚೆಗೆ 1 ತಿಂಗಳ ಹಿಂದೆ ನಮ್ಮನ್ನು ಅಗಲಿ ಸ್ವರ್ಗ ಸೇರಿದ್ದಾರೆ, ದೈವಾಧೀನರಾಗಿದ್ದಾರೆ. ಈ ವರ್ಷದ ಯಕ್ಷೋತ್ಸವವನ್ನು 11ನೇ ವರ್ಷದ ಈ ಯಕ್ಷೋತ್ಸವವನ್ನು ನಾವು ಅವರ ನೆನಪಿಗಾಗಿ ಸಂಸ್ಥೆ ಅರ್ಪಿಸ್ತಾ ಇದೆ. ಅವರ ಮಗ ಶ್ರೀನಿಧಿ ಲಲಿತಾ ಪದ್ಮಿನಿ ಅವರು ನಮ್ಮೊಂದಿಗೆ ಇದ್ದಾರೆ. ಭಾರಿ ಒಳ್ಳೆಯ ರೀತಿಯಲ್ಲಿ 10 ವರ್ಷದಿಂದ ರಾಮಚಂದ್ರ ಅವರ ನಿರ್ದೇಶನದಲ್ಲಿ ವರ್ಷಕ್ಕೆ 100 ಮಕ್ಕಳನ್ನ ಒಟ್ಟುಗೂಡಿಸಿ, ಎಲ್ಲ ಪೋಷಕರನ್ನ ಒಟ್ಟುಗೂಡಿಸಿ, ಎಲ್ಲರ ಸಹಕಾರವನ್ನು ತೆಗೆದುಕೊಂಡು ನಡೆಸ್ತಾ ಬರ್ತಾ ಇದ್ದಂತಹ ಲಲಿತಾ ಪದ್ಮಿನಿಯವರು ಇವತ್ತು ಇಲ್ಲ. ಆದರೆ ಅವರು ತೀರಿ ಹೋಗುವ ಮೊದಲು ಅವರ ಒಂದು ಆಸೆ ಇತ್ತು, ಈ ವರ್ಷ ಸರಿ ನಮಗೆ ದಶಾವತಾರ ಯಕ್ಷಗಾನವನ್ನ ನಡೆಸಬೇಕು ಮಕ್ಕಳಿಂದ ಅಂತ ಹೇಳ್ತಾ ಇದ್ರು. ಅದಕ್ಕೆ ಬೇಕಾಗಿ ಅವರ ಆಸೆಯ ಒಂದು ಫಲಶ್ರುತಿಯಾಗಿ ಇವತ್ತು ಆ ಯಕ್ಷೋತ್ಸವ ದಶಾವತಾರ ಯಕ್ಷಗಾನ ಪ್ರಸಂಗ ನಡೀತಾ ಇದೆ. ಎಲ್ಲ ಬಂದಿರುವಂತಹ ಯಕ್ಷಾಭಿಮಾನಿ ಬಂಧುಗಳಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ, ಇವತ್ತು ವಿಶೇಷ ಅಂತ ಹೇಳಿದ್ರೆ ನಮಗೆ 16ನೇ 17ನೇ ಶತಮಾನದಲ್ಲಿ ಅರಸು ದುಗ್ಗಣ್ಣ ಸಾವಂತರು ಮೂಲ್ಕಿ ಸೀಮೆಯ ಅರಸರಾಗಿ ಆಳ್ತಾ ಇದ್ರು. ನಿಮ್ಗೆ ಅಗೋಳಿ ಮಂಜಣ್ಣನ ಚರಿತ್ರೆ ಗೊತ್ತು, ಕಾಂತಾ ಬೂದಾಬಾರೆಯವರ ಚರಿತ್ರೆ ಗೊತ್ತು, ಬಪ್ಪನಾಡು ಉಳ್ಳಾಲ್ದಿ ಚರಿತ್ರೆ ಗೊತ್ತು. ಆ ಎಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಮೂಲ್ಕಿ 9 ಮಾಗಣೆಯ ಸಾವಂತ ಅರಸರ ಅರಮನೆಯಲ್ಲಿ ಈಗ ನಮಗೆ ಅರಸರಾಗಿ ಇರುವವರು, ಆಳ್ವಿಕೆಯಲ್ಲಿರುವವರು ಆ ದುಗ್ಗಣ್ಣ ಸಾವಂತರ ವಂಶಸ್ಥರಾದಂತಹ ಅರಸು ದುಗ್ಗಣ್ಣ ಸಾವಂತರು ನಮ್ಮೊಂದಿಗಿದ್ದಾರೆ. ಅದು ಪಟ್ಟದ ಹೆಸರು. ಭಾರಿ ಖುಷಿ ಅಂತ ಹೇಳಿದ್ರೆ, ಭಾರಿ ಅಪರೂಪವಾಗಿ ನಮಗೆ ಸಿಕ್ಕಂತಹ ಒಂದು ದೊಡ್ಡ ಭಾಗ್ಯ. ನಮ್ಮ ಅರಸರನ್ನ ಈ ಕಾಟಿಪಳ್ಳದ ನಮ್ಮ ಸಂಸ್ಥೆಗೆ ಕರೆಸಿಕೊಳ್ಳುವಂತಹ ಒಂದು ಅವಕಾಶ ನಮಗೆ ಇವತ್ತು ಸಿಕ್ಕಿದೆ. ಅವರು ಒಪ್ಪಿದ್ದಾರೆ. ಅರಸು ಕಂಬಳ ನಿಮಗೆ ಗೊತ್ತು. ಈ ವರ್ಷ ವಿಶೇಷವಾಗಿ ಕಳೆದ ವರ್ಷದಿಂದ ಅರಸು ಪ್ರಶಸ್ತಿಯನ್ನ ಕೊಡಲಾಗುತ್ತದೆ. ಹೋದ ವರ್ಷ ಮೈಸೂರಿನ ಯದುರಾಜ ಒಡೆಯರ್ ಅವರು ಬಂದು ಆ ಕಂಬಳದಲ್ಲಿ ಅರಸು ಪ್ರಶಸ್ತಿಯನ್ನ ವಿತರಿಸಿದ್ದಾರೆ. ಈ ವರ್ಷ ವಿಶೇಷವಾಗಿ ಅದೆಷ್ಟೋ ಜನ
ಚಲನಚಿತ್ರ ನಟರು ಹಿರಿಯರೆಲ್ಲ ಬರ್ಲಿಕ್ಕಿದ್ದಾರೆ. ಅರಸು ಪ್ರಶಸ್ತಿ ವಿಶೇಷವಾಗಿ ಕೆಲವು ಜನರಿಗೆ ಕೊಡ್ಲಿಕ್ಕಿದೆ. ಎಲ್ಲದರ ತುರಾತುರಿಯಲ್ಲಿಯೂ ಕೂಡ ಅರಸರು ನಮ್ಗೆ ಇಲ್ಲಿಗೆ ಬರ್ಲಿಕ್ಕೆ ಒಪ್ಪಿದ್ದಾರೆ. ಅರಸು ದುಗ್ಗಣ್ಣ ಸಾವಂತರನ್ನ ನಮ್ಮ ಸಂಸ್ಥೆಯ ಪರವಾಗಿ, ಅಧ್ಯಕ್ಷರ ಪರವಾಗಿ, ಎಲ್ಲ ಟ್ರಸ್ಟಿನ ಸದಸ್ಯರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಈ ಸಂಸ್ಥೆಗೆ ನಾನು ಸ್ವಾಗತಿಸ್ತೇನೆ. ಅವರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ಪಿ ದಯಾಕರ್ ಅವರು ಗುಲಾಬಿ ಹೂವನ್ನ ನೀಡಿ ಅವರನ್ನ ಸ್ವಾಗತಿಸ್ತಾರೆ. ಅದೇ ರೀತಿ ನಿಮ್ಗೆ ಅಗರಿ ಶ್ರೀನಿವಾಸ ಭಾಗವತರ ಹೆಸರು ಗೊತ್ತು. ಅಗರಿ ಭಾಗವತರೆಂದರೆ ಅದು ಒಂದು ಪರಂಪರೆಯನ್ನ ಸೃಷ್ಟಿಸಿದಂತಹ ಅಗರಿ ಶ್ರೀನಿವಾಸ ಭಾಗವತರ ಅವರ ಮೊಮ್ಮಗ ನಿಮ್ಗೆ ಅಗರಿ ರಾಘವೇಂದ್ರ ರಾವ್. ಇವಾಗ ಹಲವಾರು ಕಡೆಗಳಲ್ಲಿ ಅಗರಿ ವ್ಯಾಪಾರಿ ಮಳಿಗೆಗಳನ್ನ ಹಾಕಿಕೊಂಡು ವ್ಯವಸ್ಥಿತವಾಗಿ ಆ ಉದ್ಯಮವನ್ನ ನಡೆಸ್ತಾ ಬಂದವರು. ನಮ್ಗೆ ತುಂಬಾ ಒಂದು ಅಭಿಮಾನ ಅಂತ ಹೇಳಿದ್ರೆ, ನಾವು ಇಬ್ರು ಕೂಡ ಗೋವಿಂದಾಸ್ ಕಾಲೇಜಿನಲ್ಲಿ ಒಟ್ಟಿಗೆ ಕಲಿತವರು. ಅವರಿಗೆ ಲಕ್ಷ್ಮಿ ಒಲಿದಿದ್ದಾಳೆ, ನನಗೆ ಸರಸ್ವತಿ ಒಲಿದಿದ್ದಾಳೆ ಅಂತ ಹೇಳ್ಬೋದು. ಅಂತೂ ತುಂಬಾ ಆ ಲಕ್ಷ್ಮಿ ಸರಸ್ವತಿಯರ ಎರಡೂ ಸಂಗಮ ಅವರಲ್ಲಿದೆ. ಯಾಕೆ ಅಂತ ಹೇಳಿದ್ರೆ, ಯಕ್ಷಗಾನ ಕ್ಷೇತ್ರಕ್ಕೆ ಅಗರಿ ವಂಶದ ಕೊಡುಗೆ ತುಂಬಾ ಮಹತ್ವದ್ದು. ಅಂತಹ ಅಗರಿ ರಾಘವೇಂದ್ರ ರಾಯರು ಈಗಲೂ ಕೂಡ ತಮ್ಮ ಅಜ್ಜನ ಹೆಸರಿನಲ್ಲಿ ಗೋವಿಂದಾಸ್ ಕಾಲೇಜಿನಲ್ಲಿ ಪ್ರತಿ ವರ್ಷ ಯಕ್ಷಗಾನ ತಾಳಮದ್ದಳೆಯನ್ನ ನಡೆಸಿಕೊಂಡು ಅಗರಿ ಪ್ರಶಸ್ತಿಯನ್ನ ಕೊಡ್ತಾ ಬರ್ತಾ ಇದ್ದಾರೆ. ಅಂತಹ ಅಗರಿ ರಾಘವೇಂದ್ರ ರಾಯರು ನಮ್ಮ ಈ ಸಂಸ್ಥೆಯ ಒಬ್ಬ ಅಭಿಮಾನಿಯೂ ಹೌದು, ನಮ್ಮೆಲ್ಲರ ಆತ್ಮೀಯರೂ ಹೌದು. ಅವರನ್ನು ನಾನು ಸಂಸ್ಥೆಯ ಯಕ್ಷೋತ್ಸವದ ಈ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅವರಿಗೆ ನಮ್ಮ ಟ್ರಸ್ಟಿನ ಸದಸ್ಯರಾದಂತಹ ಅಡ್ವೊಕೇಟ್ ಮಧುಕರ್ ಅಮೀನ್ ಅವರನ್ನ ಗುಲಾಬಿ ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವತ್ತು ನಮ್ಮೊಂದಿಗೆ ವಿಶೇಷವಾಗಿ ಅತಿಥಿಯಾಗಿ ಇರುವವರು, ಅವರು ಬರ್ಲಿಕ್ಕೆ ಕೇಳುವುದಿಲ್ಲ, ಲಲಿತಾ ಪದ್ಮಿನಿಯವರ ಸುಪುತ್ರ ಮಗ. ಅವರ ಎಲ್ಲ ಕೆಲಸಗಳನ್ನ, ಲಲಿತಾ ಪದ್ಮಿನಿಯವರ ಎಲ್ಲ ಕೆಲಸಗಳನ್ನ ಮೊನ್ನೆ ಇದೇ ಸಂಸ್ಥೆಯಲ್ಲಿ ಮಾಡಲಿಕ್ಕೆ ನಮಗೆ ಅನುಮತಿಯನ್ನು ಕೊಟ್ಟು ಶ್ರೀನಿಧಿಯವರು ನಮಗೆ ಎಲ್ಲಾ ರೀತಿಯ ಸಹಕಾರವನ್ನ ಕೊಟ್ಟಿದ್ದಾರೆ. ಈಗ ಅವರ ಹೆಸರಿನಲ್ಲಿ, ಲಲಿತಾ ಪದ್ಮಿನಿಯವರ ಹೆಸರಿನಲ್ಲಿ 1 ಲಕ್ಷ ರೂಪಾಯಿಗಳ ಒಂದು ದತ್ತಿ ನಿಧಿಯನ್ನ ಸ್ಥಾಪಿಸಿ ಇಲ್ಲಿ ಅದನ್ನ ಶಾಶ್ವತವಾಗಿ ಮಕ್ಕಳಿಗೆ ಅದರ ಬಡ್ಡಿಯಿಂದ ವಿದ್ಯಾರ್ಥಿ ವೇತನವನ್ನ ಕೊಡುವಂತಹ ಯೋಜನೆಯನ್ನ ಸಂಸ್ಥೆ ಹಾಕಿಕೊಂಡಿದೆ. ಅದಕ್ಕೆ ಮೊನ್ನೆ ಅವರ ಕೆಲಸ ಆಗಿ ಉಳಿದಂತಹ ಒಂದು 40,000 ರೂಪಾಯಿಗಳನ್ನ ಈಗಾಗಲೇ FD ಆಗಿ ಅವರು ನಮಗೆ ಕೊಟ್ಟಿದ್ದಾರೆ, ಸಂಸ್ಥೆ ಹೆಸರಲ್ಲಿ ಕೊಟ್ಟಿದ್ದಾರೆ. ಇನ್ನು ಅದಕ್ಕೆ ನಾವು ಮೊತ್ತವನ್ನ ಸೇರಿಸಿ 1 ಲಕ್ಷ ದೇಣಿಗೆಯಾಗಿ ಅದನ್ನ ಮಾಡಿ ಅದರಿಂದ ಆ ನಿಧಿಯಿಂದ ವಿದ್ಯಾರ್ಥಿ ವೇತನವನ್ನ ಕೊಡುವ ಯೋಜನೆಯನ್ನು ಕೂಡ ಹಾಕಿಕೊಂಡಿದೆ. ಇದಕ್ಕೆ ಶ್ರೀನಿಧಿಯವರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಎಂಜಿನಿಯರ್ ಆಗಿ ನಮ್ಮ ಹತ್ತಿರದ ಬೈಕಂಪಾಡಿಯಲ್ಲಿ ಕಂಪನಿಯಲ್ಲಿ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರುವವರು ಶ್ರೀನಿಧಿ ಅವರನ್ನ ನಾನು ಸ್ವಾಗತಿಸ್ತೇನೆ. ಅವರನ್ನ ರಾಜಾರಾಮ್ ಸಾಲ್ಯಾನ್ರವರು, ನಮ್ಮ ಟ್ರಸ್ಟಿ ಮತ್ತು ಧನಲಕ್ಷ್ಮಿ ಕನ್ಸ್ಟ್ರಕ್ಷನ್ ಇದರ ಮಾಲಕರಾದಂತಹ ರಾಜಾರಾಮ್ ಸಾಲ್ಯಾನ್ರವರು ಸ್ವಾಗತಿಸ್ತಾರೆ. ಇವತ್ತಿನ ಈ ಸಮಾರಂಭದಲ್ಲಿ ಉಪಸ್ಥಿತಿ ಇರುವವರು ನಮ್ಮ ಟ್ರಸ್ಟಿನ ಸದಸ್ಯರು. ನಾವು ಹೆಚ್ಚು ಅತಿಥಿಗಳನ್ನ ಇಲ್ಲಿ ಸೇರಿಸಿಕೊಳ್ಳಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಗೀಗ ಯಕ್ಷೋತ್ಸವ ಮುಖ್ಯ. ಆದಷ್ಟು ಬೇಗ ಇದನ್ನ ಮುಗಿಸಿ ಅರಸರ ಉದ್ಘಾಟನಾ ಮಾತುಗಳನ್ನ ಮತ್ತು ರಾಘವೇಂದ್ರ ರಾಯರ ಅತಿಥಿ ಮಾತುಗಳನ್ನ ಕೇಳಿ ನಾವು ನೇರವಾಗಿ ಮಕ್ಕಳಲ್ಲಿ 70 ಮಕ್ಕಳು ವೇಷ ಹಾಕಿ ಬಣ್ಣ ಹಾಕಿ ಕಾಯ್ತಾ ಇದ್ದಾರೆ ಇಲ್ಲಿ ಕುಣಿಲಿಕ್ಕೆ. ಅವರ ಕುಣಿಕೆಯ ಚಂದವನ್ನ ನಾವು ನೋಡಬೇಕು, ಆ ಮಕ್ಕಳನ್ನ ನಾವಿಲ್ಲಿ ನೋಡಿ ಆನಂದಿಸಬೇಕು ಎನ್ನುವಂತಹ ಉತ್ಸುಕತೆಯಲ್ಲಿ ನಾವಿದ್ದೇವೆ. ಟ್ರಸ್ಟಿಗಳಾಗಿ ಇರುವಂತಹ ಹಿರಿಯರಾದ ರಾಜಾರಾಮ್ ಸಾಲ್ಯಾನ್ರನ್ನ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅವರಿಗೆ ಅಧ್ಯಕ್ಷರು ಪುಷ್ಪವನ್ನು ನೀಡಿ ಗೌರವಿಸ್ತಾರೆ. ಅದೇ ರೀತಿ ಹಿರಿಯರಾದ ಬೋಜಿ ಅಂಚನ್ ಮಧ್ಯ ಹಿರಿಯ ಟ್ರಸ್ಟಿಯಾಗಿರುವಂತಹ ಬೋಜಿ ಅಂಚನ್ ಮಧ್ಯ ಮತ್ತು ಮಧುಕರ್ ಅಮೀನ್ ಅವರು ಅಡ್ವೊಕೇಟ್ ಟ್ರಸ್ಟಿಗಳು, ಅವರನ್ನು, ಅದೇ ರೀತಿ ನಮ್ಮ ಸಂಸ್ಥೆಯಲ್ಲಿ ಪ್ರಾಂಶುಪಾಲರಾಗಿರುವಂತಹ ಉಮೇಶ್ ಕರ್ಕೇರು, ಗುಣವತಿ ಮೇಡಮ್, ಸುರೇಖಾ, ಆನಂತರ PTA ಅಧ್ಯಕ್ಷರು ಮತ್ತು ನಮ್ಮ ITI ಅಲ್ಲಿಯ ಇನ್ಸ್ಟ್ರಕ್ಟರ್ ಆಗಿರುವಂತಹ ಶೈಲೇಶ್ ಅವರು,
ಮತ್ತು ಮಹಾವೀರ ಜೈನ್ ರವರು ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಮಹಾವೀರ ಜೈನ್ ಇವರೆಲ್ಲರನ್ನ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ, ಈ ಸಂಸ್ಥೆ ನಿಮ್ಮದು ಬಂಧುಗಳೇ. ಇಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳು ಅದು ನಿಮ್ಮ ಮಕ್ಕಳ ಕಾರ್ಯಕ್ರಮ, ನಮ್ಮ ಕಾರ್ಯಕ್ರಮ. ಸಾಧು ಪೂಜಾರಿಯವರು 40 ವರ್ಷಗಳ ಹಿಂದೆ ಕಟ್ಟಿದಂತಹ ಕನಸು ಇವತ್ತು ನನಸಾಗುವಂತಹ ಸಂದರ್ಭ. ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಕಲಿತು ಹೋಗ್ತಾ ಇದ್ದಾರೆ. ಎಷ್ಟೋ ಹಳೆ ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ, ಪೋಷಕರಿದ್ದಾರೆ. ಒಂದು ಪುನರ್ವಸತಿ ಕೇಂದ್ರ ಇದು, ಬಂದರು ಪುನರ್ವಸತಿ ಕೇಂದ್ರದಲ್ಲಿ 40 ವರ್ಷಗಳ ಹಿಂದೆ ಅವರು ಕಟ್ಟಿದಂತಹ ಕನಸು ಇವತ್ತು ನಾವು ಅದನ್ನ ಟ್ರಸ್ಟಿನ ಸದಸ್ಯರೆಲ್ಲರೂ ಸೇರಿಕೊಂಡು ಅವರ ಹಿರಿಯ ಪುತ್ರ ದಯಕರ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ನಡೆಸ್ತಾ ಇರುವಂತಹ ಈ ಸಂದರ್ಭದಲ್ಲಿ, ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಬಂದಿರುವಂತಹ ಯಕ್ಷೋತ್ಸವದ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವಂತಹ ನಿಮ್ಮನ್ನೆಲ್ಲವನ್ನು ಆತ್ಮೀಯವಾಗಿ ನಾನು ಮತ್ತೊಮ್ಮೆ ಸ್ವಾಗತಿಸ್ತಾ, ಮಾಧ್ಯಮ ಬಂಧುಗಳನ್ನು, ಪೋಷಕರನ್ನು, ಎಲ್ಲ ವಿದ್ಯಾರ್ಥಿಗಳನ್ನು, ಯಕ್ಷಗಾನಕ್ಕೆ ಸಹಕರಿಸಿದಂತಹ ಎಲ್ಲ ಅದರ ಪದಾಧಿಕಾರಿಗಳನ್ನು, ನಮ್ಮ PTA ಶಿಕ್ಷಕ ರಕ್ಷಕ ಸಂಘದ ಪದಾಧಿಕಾರಿಗಳನ್ನು, ಎಲ್ಲ ಶಿಕ್ಷಕ ಬಂಧುಗಳನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಪ್ರಸ್ತಾವನೆಯಿಂದ ವಿರಮಿಸ್ತೇನೆ. ಎಲ್ಲರನ್ನು ಸ್ವಾಗತಿಸಿದ ತಮಗೂ ಸ್ವಾಗತ ಸರ್. ಭೋದೀಪ ಬ್ರಹ್ಮ ರೂಪಸ್ವಂ ಅಂಧಕಾರ ನಿವಾರಕ ಇಮಾಂ ಮಾಯಾಕೃತಂ ಪೂಜಾ ಗ್ರಹಣಾತ್ವ ಪ್ರವರ್ಧನ. ಬ್ರಹ್ಮತ್ವದ ಜ್ಞಾನ ಜ್ಯೋತಿ ದೀಪ ಕೇವಲ ಬೆಳಕು ನೀಡುವ ವಸ್ತುವಲ್ಲ, ಪರಬ್ರಹ್ಮ, ಆತ್ಮಶಕ್ತಿ, ದೈವಿ ಶಕ್ತಿ, ಪರಿಶುದ್ಧತೆ, ಬ್ರಹ್ಮಾನಂದ ಮುಂತಾದ ಮಹೋನ್ನತ ಮತ್ತು ಪರಮಾದ್ಭುತ ಅಂಶವನ್ನು ಪ್ರತಿನಿಧಿಸುತ್ತಿದೆ. ಇದೀಗ ದೀಪ ಪ್ರಜ್ವಲನೆ ಅತಿಥಿಗಳಿಂದ. ಶಿಕ್ಷಣ ಸಂಸ್ಥೆಯಲ್ಲಿ 2011-12ರಿಂದ ಪಠ್ಯೇತರ ಚಟುವಟಿಕೆಗಳಾದ ಭರತನಾಟ್ಯ, ಯೋಗ, ಕರಾಟೆ, ನೃತ್ಯದೊಂದಿಗೆ ಯಕ್ಷಗಾನ ಪ್ರಾರಂಭಗೊಂಡಿತು. ರಾಮಚಂದ್ರ ಸಾಲಿಯನ್ ಅವರ ನಿರ್ದೇಶನದಲ್ಲಿ ನಿರಂತರವಾಗಿ ಪ್ರದರ್ಶನಗಳು ನಡೆದುಕೊಂಡು ಬಂದಿದ್ದು ಇದು ನಮ್ಮ 11ನೇ ಪ್ರಯೋಗ. ಅದೆಷ್ಟೋ ವಿದ್ಯಾರ್ಥಿಗಳು ಇಲ್ಲಿ ಯಕ್ಷಗಾನ ಕಲಿತು ಇಂದಿಗೂ ಕಲೆಯನ್ನು ಮುಂದುವರಿಸುತ್ತಾ ಬಂದಿದ್ದಾರೆ ಎಂಬುದು ನಮ್ಮ ಹೆಮ್ಮೆ. ಇಂದಿನ ಈ ವೇದಿಕೆಯಲ್ಲಿ ಇದೀಗ ಮುಲ್ಕಿ ಸೀಮೆಯ ಅರಸರಾದ ಸನ್ಮಾನ್ಯ ಶ್ರೀ ದುಗ್ಗಣ್ಣ ಸಾವಂತರನ್ನು ಗೌರವಿಸುವ ಕ್ಷಣ. ಅತಿಥಿಗಳೆಲ್ಲರೂ ಕೈ ಜೋಡಿಸಬೇಕಾಗಿ ವಿನಂತಿ. Thank you.
ಸಾಧಿಸುವ ಛಲ ಹುಮ್ಮಸ್ಸುಗಳಿದ್ದರೆ ಕೊರತೆಗಳನ್ನು ತುಂಬಿಸುವುದಕ್ಕೆ ಸಾಧ್ಯ. ಇದೀಗ ಧಾರ್ಮಿಕ ಸಾಮಾಜಿಕ ಚಿಂತಕರು ಮುಲ್ಕಿ ಸೀಮೆಯ ಅರಸರು ಆದ ಎಂ ದುಗ್ಗಣ್ಣ ಸಾವಂತರಿಂದ ಒಂದೆರಡು ಶುಭ ನುಡಿಗಳು. ಬ್ರಹ್ಮಶ್ರೀ ನಾರಾಯಣ ಗುರು ಶಿಕ್ಷಣ ಸಂಸ್ಥೆಯ ಟ್ರಸ್ಟ್, ಶಿಕ್ಷಣ ಸಂಸ್ಥೆಗಳ ಸಮೂಹದ ಈ ಒಂದು ಯಕ್ಷೋತ್ಸವದ 11ನೇ ವರ್ಷದ ಯಕ್ಷೋತ್ಸವದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು ಆಗಿರುವಂತಹ ದಯಾಕರ್ ಅವರೇ, ಜೊತೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ರಾಘವೇಂದ್ರ ಅಗರಿ ಅವರೇ, ಜೊತೆಗೆ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಶಿಕ್ಷಣ ಸಂಸ್ಥೆಯ ಟ್ರಸ್ಟಿಗಳೇ, ಅಧ್ಯಾಪಕ ವೃಂದದವರೇ, ಜೊತೆಗೆ ಶಿಕ್ಷಕರ ಪೋಷಕರೇ, ಪ್ರಪ್ರಥಮವಾಗಿ ಈ ಶಿಕ್ಷಣ ಸಂಸ್ಥೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಒಂದು ಅವಕಾಶವನ್ನು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿದ್ದಂತಹ ದಯಾಕರ್ ಅವರು, ಜೊತೆಗೆ ನಮ್ಮ ಊರಿನವರಾಗಿರತಕ್ಕಂತಹ ಗಣೇಶಾಮಿನ್ ಸಂಕಮಾರ್ ಅವರು, ಈ ಶಾಲೆಯ ಅಧ್ಯಾಪಕರಾಗಿ ಮುಖ್ಯ ಉಪಾಧ್ಯಾಯರಾಗಿರತಕ್ಕಂತಹ ಮಹಾವೀರ ಮಂಟಗಣ್ಣಿಯವರು ಒದಗಿಸಿಕೊಟ್ಟಿದ್ದಾರೆ. ಜೊತೆಗೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಈ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ವಿಶೇಷವಾಗಿ ಒಂದು ಕಂಡುಕೊಂಡಂತಹ ಒಂದು ವಿಶೇಷತೆ ಏನಂತ ಹೇಳಿದರೆ, ನಮ್ಮ ಯಕ್ಷಗಾನ ಅಂತ ಹೇಳುವಂಥದ್ದು ಏನಿದೆ, ಅದು ನಮ್ಮ ಕರಾವಳಿ ಕರ್ನಾಟಕದ ಗಂಡು ಮೆಟ್ಟಿನ ಒಂದು ಕಲೆ. ಈ ಕಲೆಯನ್ನು ಅತಿ ಚಿಕ್ಕ ಮಕ್ಕಳಿಂದಲೇ ಕಲಿಸುವಂತಹ ಒಂದು ಪ್ರಯೋಗವನ್ನು ಈ ಶಿಕ್ಷಣ ಸಂಸ್ಥೆ ಮಾಡ್ತಾ ಇರುವಂಥದ್ದು ಅದು ಅತ್ಯಂತವಾಗಿರತಕ್ಕಂಥ ಒಂದು ಮೆಚ್ಚತಕ್ಕಂಥ ಒಂದು ವಿಚಾರ. ಈ ಶಿಕ್ಷಣ ಸಂಸ್ಥೆ ಅಥವಾ ಈ ಶಿಕ್ಷಣ ಸಂಸ್ಥೆಯ ಸ್ಥಾಪಕರು ಸಾಧು ಪೂಜಾರಿ ಅವರು ಮತ್ತು ಅವರ ಸುಪುತ್ರರಾಗಿರತಕ್ಕಂಥ ದಯಾಕರ್ ಅವರು ಒಂದು ದೃಷ್ಟಿಯಲ್ಲಿ ನಮ್ಮ ಅರಮನೆಗೆ ಮತ್ತು ಇಲ್ಲಿಗೆ ಒಂದು ರೀತಿಯ ಸಂಬಂಧ ಕೆಲವು ದಶಕಗಳ ಹಿಂದೆ ಇದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಸಂತೋಷ ಪಡ್ತೇನೆ. ಹೇಗೆ ಅಂತ ಹೇಳಿದರೆ, ನಮ್ಮ ಅರಮನೆಯ ಧರ್ಮಚಾವಡಿಯಲ್ಲಿ ನ್ಯಾಯ ಪಂಚಾಯತ್ ಇರತಕ್ಕಂಥ ಸಂದರ್ಭದಲ್ಲಿ ಅರಸರು ಒಂದು ಧರ್ಮಪೀಠದಲ್ಲಿ ಕುಳಿತುಕೊಂಡ ಒಂದು ಸಂಪ್ರದಾಯ, ಅದು ಶತಮಾನಗಳಿಂದ ಹಿಂದೆ ನಡ್ಕೊಂಡು ಬಂದಿರತಕ್ಕಂಥ ಒಂದು ಸಂಪ್ರದಾಯ ಇತ್ತು. ಅದು ಆ ಕಾಲದಲ್ಲಿ ಪ್ರಸ್ತುತವಾಗಿತ್ತು. ಈಗಿನ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಅದು ವಿಚಾರವಿದ್ದ ಸಂದರ್ಭದಲ್ಲಿ ಆ ಒಂದು ಧರ್ಮಪೀಠಕ್ಕೆ ಒಳ್ಳೆ ರೀತಿಯ ಒಂದು ಸಿಂಹಾಸನ ಬೇಕು ಎನ್ನತಕ್ಕಂಥ ಒಂದು ಚಿಂತನೆಯನ್ನು ಮಾಡಿ, ನಮಗೆ ಸಂಬಂಧವಿರತಕ್ಕಂಥ, ಯಾಕೆಂದರೆ ಈ ಒಂದು ಕಾಟಿಪಣ ಅಂತ ಹೇಳುವಂಥದ್ದು ನಮ್ಮ ಮುಲ್ಕಿ ಸೀಮೆಗೆ ಸಂಬಂಧಪಟ್ಟದ ಪ್ರದೇಶ ಅಲ್ಲ, ಆದರೂ ಕೂಡ ಅದನ್ನು ಗುರುತಿಸಿ ನಮ್ಮ ಈ ಒಂದು ನಮ್ಮ ಧರ್ಮಚಾವಡಿಯಲ್ಲಿ ಒಂದು ಸಿಂಹಾಸನವನ್ನು ಒದಗಿಸಿಕೊಂಡಂತಹ ಒಂದು ದಾನಿಗಳು ಈ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು. ಈ ಸಂದರ್ಭದಲ್ಲಿ ಅದಕ್ಕಾಗಿ ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೂ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಯಕ್ಷೋತ್ಸವದ ಕಳೆದ 10 ವರ್ಷಗಳಿಂದ ನೀವು ನಡೆಸಿಕೊಂಡು ಬರ್ತಾ ಇದ್ದೀರಿ, ಅತ್ಯಂತ ಸಂತೋಷ. ಈ ಯಕ್ಷೋತ್ಸವದ ಮುಖಾಂತರ ನಮ್ಮ ಈ ಯಕ್ಷಗಾನ ಕಲೆ ಏನಿದೆ ಅದು ನಮ್ಮ ಕರಾವಳಿ ಕರ್ನಾಟಕದ ಒಂದು ಗಂಡು ಮೆಟ್ಟಿದ ಕಲೆ ಅಂತ ಹೇಳುವಂಥದ್ದು ಇದೆ. ಅದು ಚಿಕ್ಕ ಮಕ್ಕಳಿನಲ್ಲಿ ನೀವು ಪ್ರಾರಂಭ ಮಾಡಿದ್ದೀರಿ ಅಂತ ಒಂದು ನಾವು ಹೆಮ್ಮೆ ಪಡುವಂಥದ್ದು. ಈ ಒಂದು ಪ್ರಯೋಗ ಇನ್ನು ಮುಂದಕ್ಕೂ ನಡೀಬೇಕು. ಬಹುಶಃ 10 ವರ್ಷಗಳಲ್ಲಿ 100 ಸಹಸ್ರಾರು ಮಕ್ಕಳಿಗೆ ಈ ಒಂದು ಯಕ್ಷಗಾನದ ಕಥೆ ನೀವು ಕಲಿಸಿಕೊಟ್ಟಿದ್ದೀರಿ. ಅದು ಇನ್ನೂ ಮುಂದೆ ಬರೆಯಬೇಕು. ಇವತ್ತು ಬೆಳಗಿನಿಂದ ನಡೆದಂತಹ ವಿವಿಧ ವಾರ್ಷಿಕೋತ್ಸವದ ಅಂಗವಾಗಿ
ನಡೆದಿರತಕ್ಕಂಥ ಒಂದು ವಿಶೇಷವಾಗಿ ಸಂದರ್ಭದಲ್ಲಿ ಯಕ್ಷಗಾನವನ್ನು ಕೂಡ ಒಂದು ಪ್ರಯೋಗದ ಮುಖಾಂತರವಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಯಕ್ಷಗಾನದ ಶಿಕ್ಷಣವನ್ನು ಕಲಿಸಿಕೊಡುವುದರ ಮುಖಾಂತರವಾಗಿ ನೀವು ಒಳ್ಳೆಯ ರೀತಿಯ ಒಂದು ಶಿಕ್ಷಣವನ್ನು ಮಾಡ್ತಾ ಇದ್ದೀರಿ. ಈ ಶಿಕ್ಷಣ ಸಂಸ್ಥೆ ಇವತ್ತು 5-6 ವಿವಿಧ ರೀತಿಯ ಸಂಸ್ಥೆಗಳನ್ನು ಮಾಡಿದೆ. ಅದೇ ರೀತಿ ಸಹಸ್ರ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡುವುದರ ಮುಖಾಂತರ ಒಳ್ಳೆಯ ರೀತಿಯ ಒಂದು ವಿದ್ಯೆಯನ್ನು ವಿದ್ಯಾದಾನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದು ಇನ್ನು ಮುಂದಕ್ಕೂ ಕೂಡ ಮುಂದುವರಿಯಲಿ ಎಂಬುದಾಗಿ ನಾನು ನಮ್ಮ ಬಪ್ಪನಾಡು ದುರ್ಗಾ ಪರಮೇಶ್ವರ ದೇವರಲ್ಲಿ ಹಾಗೂ ನಾರಾಯಣ ಗುರು ಸ್ವಾಮಿಗಳಲ್ಲಿ ಇನ್ನೊಂದು ಬೇಡಿಕೊಳ್ಳುವುದ ಇದಕ್ಕೆ ಮತ್ತೊಮ್ಮೆ ನಾನು ಶುಭವನ್ನು ಹಾರೈಸುತ್ತೇನೆ. ನಮಸ್ಕಾರ. ತಮ್ಮ ಶುಭ ನುಡಿಗಳಿಗೆ ಶ್ರೀಯುತರಿಗೆ ಧನ್ಯವಾದಗಳು. ಇದೀಗ ಯಕ್ಷಗಾನ ಕಲಾವಿದರಾದಂಥ ಶ್ರೀನಿವಾಸ ಭಾಗವತರ ಮೊಮ್ಮಗ, ಸದಾ ಯಕ್ಷಗಾನಕ್ಕೆ ಪ್ರೋತ್ಸಾಹ ನೀಡುತ್ತಿರುವಂತಹ ಉದ್ಯಮಿ ಅಗರೆ ರಾಘವೇಂದ್ರರವರಿಂದ ಒಂದೆರಡು ಶುಭ ನುಡಿಗಳು. ಸಭೆಯ ಅಧ್ಯಕ್ಷರೇ, ಇಂದು ಉದ್ಘಾಟನೆಯನ್ನು ಮಾಡಿದಂತಹ ಅರಸು ಸೀಮೆಯ ದುಗ್ಗಣ್ಣ ಸಾವಂತರವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ಹಿರಿಯರೇ, ಮಾತೆಯರೇ, ಮುದ್ದು ಮಕ್ಕಳೇ, ಹೇಳಿದ ಹಾಗೆ ಯಕ್ಷಗಾನ ಅಂತ ಹೇಳಿದ ಕೂಡಲೇ ವಿದ್ಯುತ್ ಸಂಚಾರ ಆಗ್ತದೆ. ಅದೊಂದು ಅಂತಹ ಕಲೆ. ಎಲ್ಲವನ್ನ ಕುಣಿತ, ತಾಳ, ಸಾಹಿತ್ಯ, ಮಾತುಗಾರಿಕೆ, ಆಮೇಲೆ ನಮ್ಮ ರಾಮಾಯಣ ಮಹಾಭಾರತದ ಬಗ್ಗೆ ಜ್ಞಾನ ಎಲ್ಲ ಇದ್ದವ ಒಳ್ಳೆ ಕಲಾವಿದ ಆಗ್ತಾನೆ. ಹಾಗಾಗಿ ಇಂಥ ಒಂದು ಕಲೆಗೆ ಇರುವಂತಹ ಮಹತ್ವ ಎಲ್ಲವನ್ನ ಯಾರು ಕರಗಲ ಮಾಡಿಕೊಂಡು ಅದನ್ನು ಅರ್ದು ಕುಡಿದಾಗ ಯಕ್ಷಗಾನ ಬೆಳೀತದೆ. ಅಂತಹ ಒಂದು ದೊಡ್ಡ ಕೆಲಸಕ್ಕೆ ಈ ಶಾಲೆ 10 ವರ್ಷದಿಂದ ಮಾಡಿ ಈಗ 11ನೇ ವರ್ಷ ಮಕ್ಕಳನ್ನು ತಯಾರು ಮಾಡ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದಂಥ ಒಂದು ವಿಚಾರ. ಯಾಕೆ ಹೇಳಿದರೆ, ನಮ್ಮ ಆ ರೀತಿಯಲ್ಲಿ ನಾವು ಮಕ್ಕಳನ್ನು ಬೆಳೆಸದಿದ್ದರೆ ಅವರಲ್ಲಿ ಆ ರೀತಿಯ ಕಲೆಯನ್ನ ಒಳಗೆ ಹೋಗುವಂತೆ ಮಾಡುವಂಥ ಕೆಲಸವನ್ನ ಆ ಶಾಲೆಯಿಂದಲೇ ಮಾಡಬೇಕು. ಅದು ಕೂಡ ಒಂದು ಸಬ್ಜೆಕ್ಟ್. ಈ ಶಾಲೆ ಹೇಳಿದಾಗಲೇ 4-5 ಪಾಠ್ಯೇತರ ಚಟುವಟಿಕೆಗಳನ್ನ ಮಾಡಿಕೊಂಡು ಯಕ್ಷಗಾನಕ್ಕೆ ಮಹತ್ವವನ್ನು ಕೊಡ್ತಾ ಈ ಶಾಲೆ ಆ ಮಕ್ಕಳಿಗೆ ಅತ್ಯುತ್ತಮವಾದ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಂತ ಹೇಳಿದರೆ, ಎಲ್ಲ ಇಲ್ಲಿ ಇರುವಂಥ ವಿದ್ವಾಂಸರು. ಅದನ್ನ ಮೊದಲೇ ಈಗ ನಾನು ಹೇಳಿದ ಹಾಗೆ ಗಣೇಶ್ ಸಂಗಮಾರವರು ದೊಡ್ಡ ವಿದ್ವಾಂಸರು. ಅವರ ಒಂದು ವಿಶೇಷವಾದಂತಹ ಜ್ಞಾನ ಸಂಪತ್ತಿನಿಂದ ಮಕ್ಕಳಿಗೆ ಅದೇ ಬೇಕು. ಅನುಭವವನ್ನ ಯಾವಾಗ ನಾವು ಮಕ್ಕಳಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ, ಅದರಲ್ಲಿ ಅವರ ಅನುಭವ ಇರಬೇಕು. ಅವರು ತುಳುವಿನಲ್ಲಿ ನಾವು ಕಾಲೇಜಲ್ಲಿ ಇರುವಾಗಲೇ ಕೂಡ ಆಗಲೇ ಅವರು ದೊಡ್ಡ ಒಂದು ಕಲಾವಿದರು ಕೂಡ ಹೌದು. ಅಶೋಕ ಅಂತ ಹೇಳುವಂಥ ಒಂದು ನಾಟಕವನ್ನ ನಾನು ಈಗಲೂ ನೆನಪಿದೆ. ಇಂಡಿವಿಜುವಲ್ ಆಗಿ ಒಬ್ಬರೇ, ಅದರಲ್ಲಿ ಅಶೋಕಂದೇ ಪಾತ್ರ ಮೈನ್, ಕಡೆಯಿಂದ ಕಡೆಯವರೆಗೆ ಅದನ್ನು ಆಗಲೇ ಅವರು ಸಾಧಿಸಿ ತೋರಿಸಿದ್ದಾರೆ. ಯಾಕಂದ್ರೆ ನಾನು ಕೂಡ ಅದರಲ್ಲಿ ಪಾತ್ರ ಮಾಡಿದ್ದೆ ಆಗ. ಹಾಗಾಗಿ ಅಂತ ಗಣೇಶ ಸಂಗಮಾರ ಮುಂದೆ ನಮಗೆ ಗೊತ್ತೇ ಇದೆ, ತುಳುವಿನಲ್ಲಿ ಅದರಲ್ಲಿ ಎಲ್ಲ ಮಾಡಿಕೊಂಡು ಅವರು ನಮ್ಮ ಮುಂದೆ ಇದ್ದಾರೆ. ಹಾಗೆ ನಮ್ಮ ಗುಣವತಿ ಮೇಡಮ್ ಕೂಡ ಇಲ್ಲಿ ಅಡ್ಮಿಸ್ ಆಗಿದ್ದುಕೊಂಡು ಆಗಲೇ ನೋಡಿಕೊಂಡು ನಮ್ಮೊಟ್ಟಿಗೆ ಅಲ್ಲಿ ಸುರತ್ಕಲಲ್ಲಿ ಇದ್ದಾಗ ನನಗೆ ಇಲ್ಲಿ ಬಂದಾಗಲೇ ಗೊತ್ತವರು ಇಲ್ಲಿ ಕೂಡ ಇದ್ದಾರೆ ಅಂತೇಳಿ. ಹಾಗೆ ಅವರ ಒಂದು ಏನಂತ ಹೇಳಿದ್ರೆ, ಆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ಕೊಡುವಂತಹ ಒಂದು ಕ್ರಮ, ಆಮೇಲೆ ಅವರು ಬೆಳೆಸುವ ರೀತಿ ಏನೆಲ್ಲ ಬೇಕು ಹೇಳುವಂಥದ್ದು ಅವರಿಗೆಲ್ಲ ಗೊತ್ತಿದೆ. ಹಾಗಾಗಿ ಅಂತಹ ಒಂದು ವಿದ್ಯಾರ್ಥಿಗಳನ್ನು ತಯಾರು ಮಾಡಿದಾಗ 1,000 ವಿದ್ಯಾರ್ಥಿಗಳು ಇಲ್ಲಿದೆ. ಹಾಗಾಗಿ ಇದು ಕರ್ನಾಟಕದಲ್ಲೇ ಅತ್ಯುತ್ತಮ ಶಾಲೆಯಾಗಿ ಅದು ಬೆಳೀತಾ ಇದೆ. ಹಾಗಾಗಿ ಅದಕ್ಕೆ ಸಮರ್ಥವಾದಂಥ ನಮ್ಮ ದಯಾಕರ್ ಅವರ ಒಂದು ಮಾರ್ಗದರ್ಶನ ಕೂಡ ಇದೆ. ಹಾಗಾಗಿ ಶಾಲೆಗೆ ಅತ್ಯುತ್ತಮವಾದಂಥ ಒಂದು ಗ್ರೌಂಡ್ ಕೂಡ ಇದೆ. ಇಷ್ಟು ದೊಡ್ಡ ಗ್ರೌಂಡ್ ಈಗ ಶಾಲೆಯಲ್ಲಿ ಬಹಳ ಕಡಿಮೆ ಸಿಗುವುದು. ಯಾಕೆಂದ್ರೆ ಇಷ್ಟು ದೊಡ್ಡ ಗ್ರೌಂಡ್, ಯಾಕಂದ್ರೆ ಅಂತ ಒಂದು ವಿಶಾಲವಾದ ಗ್ರೌಂಡ್ ಇದ್ದಾಗ ಮಕ್ಕಳು ಬೆಳಿಲಿಕ್ಕೆ ಆಗ್ತದೆ ಅಂತ ಒಳ್ಳೆಯ ಗ್ರೌಂಡ್ ಕೂಡ ಇದೆ. ಅನಂತರ ಎಲ್ಲಕ್ಕಿಂತ ಮುಖ್ಯವಾಗಿ ಪಾಠ್ಯದಿಂದ ಎಷ್ಟು ಕಲಿತೀರಾ ಪಾಠ್ಯ ಕೂಡ ಅದಕ್ಕೆ ಸಹಾಯ ಆಗ್ತದೆ. ಹಾಗಾಗಿ ಯಕ್ಷಗಾನ ಅದರಲ್ಲಿ ಒಂದು, ಅದನ್ನ 10 ವರ್ಷದಿಂದ ಮಾಡಿ ಈಗ 11ನೇ ವರ್ಷದಲ್ಲಿ ತುಂಬಾ ಮಕ್ಕಳು ಇವತ್ತೇ ನೋಡಿದಾಗ ನಮ್ಮ ಗುಣವತಿ ಮೇಡಮ್ ಹೇಳಿದಾಗ ಎಲ್ಲ ಮಕ್ಕಳಿಗೂ ವೇಷ ಹಾಕಿ ಕಲಿಸ್ಲಿಕ್ಕೆ 70 ಮಕ್ಕಳು ಇಂದು ಪಾತ್ರ ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಒಂದು ಬಹಳ ಸಂತೋಷವಾದಂತ ವಿಚಾರ. ಯಾಕಂದ್ರೆ ಆ 70 ಮಕ್ಕಳಿಗೆ ಮುಂದೆ ಯಕ್ಷಗಾನನವರು ಜೀವನ ಪರ್ಯಂತ ನೋಡ್ತಾ ಇರ್ತಾರೆ. ಎಲ್ಲಿಯಾದ್ರೂ ಕೃಷ್ಣನಾಗ್ಲಿ, ರಾಮನಾಗ್ಲಿ, ಕಂಸನಾಗ್ಲಿ ಅಥವಾ ಯಾವುದೇ ಒಂದು ಪಾತ್ರ ಆಗ್ಲಿ, ಅವ್ರು ಹಾಕಿದ ಪಾತ್ರಗಳು
ದಶಾವತಾರದ ಎಲ್ಲ ವಿಷ್ಣು ಯಾಕೆ ಹಾಗೆ ಮಾಡ್ತಾರೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಅದನ್ನು ನಾವು ತುಂಬಿದಾಗ ಅವರು ಮುಂದೆ ಜೀವನದಲ್ಲಿ ಕಲೀಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಅಂತ ಒಂದು ನಮಗೆ ಸಿಗುವಂತಹ ಪಾಠ ಅದು ಶಾಲೆಯಲ್ಲಿ ಮಾತ್ರ. ಆ ಶಾಲೆಯ ಒಂದು ಆ ಮಟ್ಟದಲ್ಲಿ ಅದನ್ನು ಬೆಳೆಸಿಕೊಂಡು ಆ ಮಕ್ಕಳಿಗೆ ತಮ್ಮ ಒಂದು ವಾರ್ಷಿಕೋತ್ಸವವನ್ನು ಮಾಡಿ 11ನೇ ವರ್ಷ ಅದನ್ನು ಮಾಡಿಕೊಂಡು ಅದರಲ್ಲೇ ಒಬ್ಬರು ಟೀಚರ್ ನಮ್ಮ ಮುಂದೆ ಇಲ್ಲ, ಅವರ ನೆನಪು ಕೂಡ ಮಾಡ್ತಾ ಇದೆಲ್ಲ ನಮಗೆ ಶಾಲೆಗೆ ಮತ್ತೆ ಅವರಿಗೆ ಯಕ್ಷಗಾನವನ್ನು ಬೆಳೆಸಲಿಕ್ಕೆ ಆ ಟೀಚರ್ ಮಾಡಿದ ಕೊಡುಗೆಯೊಂದಿಗೆ ಅವರ ಆಶೀರ್ವಾದದೊಂದಿಗೆ ಕೂಡ ಅದು ಇಂದೀಗ ಬೆಳೀತಾ ಇದೆ. ಹಾಗಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಕ್ಷಗಾನ ಅಂತ ಹೇಳಿದ ಕೂಡ ನಾನು ಅದೇ ಆ ವಂಶದಿಂದ ಅಗರಿ ಶ್ರೀನಿವಾಸ ಭಾಗವತರು ತುಂಬ ಈಗ 36 ಪ್ರಸಂಗವನ್ನ ಬರೆದಿದ್ದಾರೆ. ಅದರಲ್ಲಿ ದೇವಿ ಮಾತ್ಮೆ ಹೇಳುವಂತ ಪ್ರಸಂಗ ಒಂದು ಗಿನ್ನಿಸ್ ರೆಕಾರ್ಡ್ ಆಗಿ, ಅಂದ್ರೆ ವಿಶ್ವದಲ್ಲೇ ಅದೊಂದು ಅಷ್ಟು ಪ್ರಯೋಗ ಆದಂತಹ ಒಂದು ಕಾವ್ಯ ಮತ್ತೊಂದಿಲ್ಲ. ಅಂತಹ ಒಂದು ದೊಡ್ಡ ಕಾವ್ಯವನ್ನ ಅಜ್ಜ ಬರೆದಿದ್ದಾರೆ. ತಂದೆ ಕೂಡ ಅದನ್ನ ಮುಂದುವರಿಸಿದ್ರು. ನಾವು ಬಿಸ್ನೆಸ್ಗೆ ಬಂದೆವು ಇವರು ಹೇಳಿದ ಹಾಗೆ. ಹಾಗಾಗಿ ನಮ್ಮ ಎಲ್ರಿಗೂ ಈ ಯಕ್ಷಗಾನದಿಂದ ಅದು ಪ್ರೇರಣೆ ಆಗಲಿ, ಅವರು ಮುಂದೆ ಮಕ್ಕಳು ಈ ಶಾಲೆಯನ್ನ ಬೆಳಗುವಂತಾಗ್ಲಿ, ಈ ಯಕ್ಷಗಾನದಿಂದ ನನಗೆ ಏನಾದರೂ ಸಿಕ್ಕಿತ್ತು ಹೇಳುವಂತ ಅನುಭವ ಆ ಮಕ್ಕಳಿಗಾಗಲಿ ಅಂತ ಹೇಳಿ ಶುಭ ಹಾರೈಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಶುಭ ನುಡಿಗಳಿಗೆ ಧನ್ಯವಾದಗಳು ಸರ್. ನಮ್ಮ ಸಂಸ್ಥೆಯಲ್ಲಿ ಮಕ್ಕಳಿಗೋಸ್ಕರ ಹಾಗೂ ಸಂಸ್ಥೆಗೋಸ್ಕರವೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದ ಶಿಕ್ಷಕಿ ನಮ್ಮ ಪ್ರೀತಿಯ ಪದ್ಮಿನಿ ಮೇಡಮ್. ತಮಗೆಲ್ಲರಿಗೂ ತಿಳಿದಿರುವಂತೆ ಅವರು ಅನಾರೋಗ್ಯಕ್ಕೆ ಈಡಾದಾಗ ಅಸಹಾಯಕ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪೋಷಕರಾದ ತಾವುಗಳು, ಸಂಘ ಸಂಸ್ಥೆಯವರು, ಹಿರಿಯ ವಿದ್ಯಾರ್ಥಿಗಳು, ನಮ್ಮ ಸಂಸ್ಥೆಗಳ ವಿದ್ಯಾರ್ಥಿಗಳು, ಶಿಕ್ಷಕೇತರ ವೃಂದದವರು ಸಹಾಯ ಹಸ್ತ ನೀಡಿದ್ದರು. ಆದರೂ ವಿಧಿಯಾಟದಿಂದ ನಮಗೆ ಪದ್ಮಿನಿ ಮೇಡಮ್ ರವರನ್ನು ಉಳಿಸಿಕೊಳ್ಳಲಾಗಲಿಲ್ಲ. ಬಹುಮತ ಆ ಸಮಯದಲ್ಲಿ ಸಹಾಯ ಹಸ್ತ ಬಂದಿದ್ದು ಅವರ ವೈದ್ಯಕೀಯ ಖರ್ಚುಗಳೆಲ್ಲವನ್ನು ಭರಿಸಿ ಉಳಿಕೆ 40,000 ರೂಪಾಯಿಗಳು ಇವೆ. ಇದೀಗ ಆ ಒಂದು ಮೊತ್ತವನ್ನು ಪದ್ಮಿನ್ರವರ ಪುತ್ರ ಶ್ರೀನಿಧಿ ಶರ್ಮರವರು ಸಂಸ್ಥೆಗೆ ದತ್ತಿನಿಧಿ ರೂಪದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಪಿ ದಯಾಕರ್ ರವರಿಗೆ ಹಸ್ತಾಂತರಿಸಲಿದ್ದಾರೆ. ಇನ್ನು ಮುಂದೆ ಆ 40,000ವನ್ನು 1 ಲಕ್ಷದವರೆಗೆ ಹೆಚ್ಚಿಸಿ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವಾಗಬೇಕಾಗಿ ತಮ್ಮಲ್ಲಿ ವಿನಮ್ರ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಇನ್ನೋರ್ವ ವ್ಯಕ್ತಿಯ ಉಪಸ್ಥಿತಿಯನ್ನು ನಾವೀಗ ಗುರುತಿಸುತ್ತಿದ್ದೇವೆ. ರಮೇಶ್ ಕಾಟಿಪಳ್ಳ ನಮ್ಮ ಸಂಸ್ಥೆಯ ಯಕ್ಷೋತ್ಸವ ಕಾರ್ಯಕ್ರಮದಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ಯಕ್ಷಗಾನದ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ. ಅವರ 2 ಮಕ್ಕಳು ಕೂಡ ಇದೇ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಯಕ್ಷಪ್ರೇಮಿ ರಮೇಶ್ ಕಾಟಿಪಳ್ಳ ಸರ್ ತಮ್ಮ ಉಪಸ್ಥಿತಿಯನ್ನು ನಾವು ಗುರುತಿಸುತ್ತಿದ್ದೇವೆ. ಹಾಗೆ ಇನ್ನು ಮುಂದೆಯೂ ತಮ್ಮ ಸಹಕಾರವನ್ನು ಬಯಸುತ್ತೇವೆ. ರಮೇಶ್ ಕಾಟಿಪಳ್ಳ ಇವರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ದಯಾಕರ್ ಸರ್ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇದೀಗ ನಮ್ಮ ಶಿಕ್ಷಣ ಸಂಸ್ಥೆ ವತಿಯಿಂದ ಅತಿಥಿಗಳಿಗೆ ಗೌರವ ಸಮರ್ಪಣೆ. ನಮ್ಮ ಯಕ್ಷೋತ್ಸವ ಸಭಾ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ಅಲಂಕರಿಸಿದ ಉದ್ಯಮಿ ಅಗರಿ ರಾಘವೇಂದ್ರರವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಯಕ್ಷಗಾನ ಪ್ರಾರಂಭವಾದಂದಿನಿಂದ ಯಕ್ಷಗಾನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುತ್ತಾ ಪ್ರತಿ ಪ್ರಸಂಗವು ಯಶಸ್ವಿಯಾಗಿ ನಡೆಯಲು ಕಾರಣಕರ್ತರಾಗಿದ್ದವರು ದಿವಂಗತ ಲಲಿತಾ ಪದ್ಮಿಣಿಯವರು. ಇದೀಗ ಅವರ ಪುತ್ರ ಶ್ರೀನಿಧಿ ಶರ್ಮರವರಿಗೂ ಕೂಡ ಗೌರವಾರ್ಪಣೆ. ಅಂತೆಯೇ ಸಂಸ್ಥೆಯಲ್ಲಿ ಯಕ್ಷಗಾನ ಕಲೆಯನ್ನು ಮಕ್ಕಳಲ್ಲಿ ಮೈಗೂಡಿಸಲು ಪ್ರಯತ್ನಿಸಿ ಪ್ರಾರಂಭದ ದಿನಗಳಿಂದಲೂ ನಮ್ಮ ಜೊತೆಗೆ ಇರುವವರು, ಅಂತೆಯೇ ಯಕ್ಷಗಾನ ಕಲೆಯನ್ನು ಉಳಿಸುವುದರೊಂದಿಗೆ ಅದೆಷ್ಟೋ ವಿದ್ಯಾರ್ಥಿಗಳನ್ನು ತಯಾರುಗೊಳಿಸುತ್ತಿರುವವರು ಕಟೀಲು ಮೇಳದ ಶ್ರೀ ರಾಮಚಂದ್ರ ಸಾಲ್ಯನ್ ಮುಕ್ಕ ಇವರಿಗೂ ಇದೀಗ ಗೌರವ ಸಮರ್ಪಣೆ.
ಸಭಾ ಕಾರ್ಯಕ್ರಮದ ವೇದಿಕೆ ಮುಂಭಾಗದಲ್ಲಿ ಶಶಿಧರ್ ಕುಳಾಯಿ, ನಮ್ಮ ಹಿತೈಷಿಯಾದಂಥ ಶಶಿಧರ್ ಕುಳಾಯಿರವರಿದ್ದಾರೆ. ತಮ್ಮ ಉಪಸ್ಥಿತಿಯನ್ನು ಗುರುತಿಸುತ್ತಾ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಕುಳಾಯಿ ಐತಾಳ್, ಶಶಿಧರ್ ಐತಾಳ್ರವರು ವೇದಿಕೆಯನ್ನು ಬಂದು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ದಯಾಕರ್ ಸರ್ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇಂದು ಇಲ್ಲಿ ದಶಾವತಾರ ಪ್ರಸಂಗವನ್ನು ವಿದ್ಯಾರ್ಥಿಗಳು ಆಡಿ ತೋರಿಸಲಿದ್ದಾರೆ. ಅದಕ್ಕೂ ಮೊದಲು ಪುಟ್ಟ ಪುಟ್ಟ ಮಕ್ಕಳಿಂದ ಯಕ್ಷನೃತ್ಯ ನಡೆಯಲಿದೆ. ಯಕ್ಷೋತ್ಸವ ಸಭಾ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ವಂದನಾರ್ಪಣೆ ಶ್ರೀಮತಿ ನಮಿತಾರವರಿಂದ. ಶಿವಂ ಶಿವಕರಂ ಶಾಂತಂ ಶಿವಾತ್ಮಾನಂ ಶಿವೋತ್ತಮಂ ಶಿವಮಾರ್ಗ ಪ್ರಣೇತಾರಂ ಪ್ರಣತೋಸ್ಮಿ ದಾಶು. ಕ್ಷೇತ್ರ ಸ್ವಾಮಿ ನಂದನೇಶ್ವರ ಹಾಗೂ ಈ ಕ್ಷೇತ್ರ ಸ್ವಾಮಿ ಮಹಾಗಣಪತಿಗೆ ವಂದಿಸ್ತಾ, ಶ್ರೀಯುತ ಎಲ್ಲ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇದೊಂದು ಅವಕಾಶ. ನಾನು ಯಾಕೆಂದರೆ ಹಲವಾರು ವರ್ಷದಲ್ಲಿ ಕಾಗದ ಕೊಡ್ತಾ ಇದ್ದಾರೆ. ಸಾಧುಪೂಜೆ ಅವರು ಇರುವಾಗ ನಾನು ಒಂದು ದಿವಸಕಾರ ಬರ್ತಾ ಇದ್ದೆ. ಇತ್ತೀಚಿನ ಕೆಲವು ವರ್ಷದಲ್ಲಿ ಬರಲಿಕ್ಕೆ ಆಗಲಿಲ್ಲ ಈ ಸಂಸ್ಥೆಗೆ. ಅಂತೂ ನಮ್ಮ ಊರಿನ ಒಂದು ಗಣ್ಯ ವ್ಯಕ್ತಿ ಶ್ರೀಯುತ ಸಾಧು ಪೂಜಾರಿಯವರು ನಮ್ಮ ಮನೆಯ ಪಕ್ಕದಲ್ಲಿ, ನಮ್ಮ ಮನೆಯವರದು ಹತ್ರ ಒಂದು ಆ ಕಾಂಪೌಂಡ್ ನಮ್ಮದು ಅವ್ರದ್ದು ಈ ಕಾಂಪೌಂಡ್. ಹಾಗೆ ಪಣಂಬೂರಿಂದ ಲಾಗಾಯಿತು, ಕುಳಾಯಿಗೆ ಬಂದ ಮೇಲಲ್ಲ, ಇವನ್ ಪಣಂಬೂರಿಂದ ಲಾಗಾಯಿತು ಕೂಡ. ಶ್ರೀಯುತ ಕೃಷ್ಣ ಇದ್ದಾರು ನನ್ನ ತಂದೆ ಹಾಗೂ ಸಾಧು ಪೂಜಾರಿ ಅವರೆಲ್ಲ ಪಣಂಬೂರಿನ ಒಂದು ಲೀಡರ್ಸ್ ಅಂತ ಹೇಳ್ಬೋದು. ಅದರಲ್ಲಿ ಸಾಧು ಪೂಜಾರಿಯವರು ಬಹಳ ಕಷ್ಟದಿಂದ ಮೇಲೆ ಬಂದರೂ ಕೂಡ, ಕಷ್ಟ ಅಂತ ಹೇಳುವುದಿಲ್ಲ, ಅಲ್ಲಿ ಕೂಡ ಮರದ ಮಿಲ್ಲಿತ್ತು, ಕುಳಾಯಿಯಲ್ಲೂ ಮರದ ಮಿಲ್ಲಿತ್ತು. ಆದರೆ ಈ ಸಂಸ್ಥೆಯನ್ನು ಕಟ್ಟುವುದಷ್ಟು ಸಣ್ಣ ವಿಷಯ ಅಲ್ಲ. ಯಾಕೆಂತ ಹೇಳಿದರೆ ಈಗ ಭವ್ಯವಾಗಿ ನಮಗೆ ಕಾಣಬಹುದು, ಆದರೆ ಆ ಸಮಯದಲ್ಲಿ ಅವರವರ ತಂದೆ ತಾಯಿಯ ಹೆಸರಿನಲ್ಲಿ ಮಾಡಿದಂಥ ಒಂದು ಕೆಲಸ ನನಗೆ ತಿಳಿದ ಮಟ್ಟಿಗೆ ಅದು ಅವರ ಹೆಸರನ್ನು ಪ್ರತಿ ಒಂದು ಸಭೆಯಲ್ಲಿ ಕೂಡ ಸ್ಮರಿಸಬೇಕು. ಯಾಕೆಂತ ಹೇಳಿದರೆ ಅದೇ ನಾವು ಅವರಿಗೆ ಕೊಡುವಂಥ ಗೌರವ. ಇಷ್ಟು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗಬೇಕು ಎಂಬ ಒಂದು ದೊಡ್ಡ ಉದ್ದೇಶದಿಂದ ಕಟ್ಟಿದಂಥ ಈ ಸಂಸ್ಥೆ ಇಲ್ಲಿ 9ನೇ ಬ್ಲಾಕ್ನಲ್ಲಿ ಕೂಡ ಉಂಟು. ಇದೇನು ಸಣ್ಣ ವಿಷಯ ಅಲ್ಲ. ಅವರು ಜೀವಂತ ಇರುವಾಗಲೇ ಅವರು ಬೇಕಾದಷ್ಟು ಕೆಲಸ ಮಾಡಿದರು. ಈಗ ಅವರ ಸುಪುತ್ರರಾದ ದಯಾಕರರು ಮುಂದುವರಿಸ್ತಾ ಇದ್ದಾರೆ. ಬಹಳ ಸಂತೋಷದ ವಿಷಯ. ಮಕ್ಕಳೆಲ್ಲ ಒಳ್ಳೆಯದಾಗಿ ದೇಶದ ಅಭಿವೃದ್ಧಿ ಕಾರಣೀಕರ್ತರಾಗಬೇಕು, ಅವರು ಒಳ್ಳೆಯದಾಗಬೇಕು, ಸಮಾಜವನ್ನು ಒಳ್ಳೆಯದು ಮಾಡಬೇಕು ಅಂತ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತೇನೆ. ಎಲ್ಲರಿಗೂ ವಂದನೆಗಳು. 11ನೇ ವರ್ಷದ ಯಕ್ಷೋತ್ಸವದ ಸಂಭ್ರಮಾಚರಣೆಯ ಈ ಶುಭ ದಿನದಂದು ನಮ್ಮ ಸಂಸ್ಥೆಯ ಮಕ್ಕಳಿಗೆ ಯಕ್ಷಗಾನ ಕಲೆಯನ್ನು ಕಲಿಯಲು ಅವಕಾಶ ಮಾಡಿಕೊಂಡು ಇಂದು ರಂಗಸ್ಥಳದಲ್ಲಿ ಯಕ್ಷಗಾನವನ್ನು ಪ್ರದರ್ಶಿಸಲು ಅವಕಾಶ ಮಾಡಿಕೊಟ್ಟಿರುವಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ದಯಾಕರ್ ಸರ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಯಕ್ಷೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀ ದುಗ್ಗಣ್ಣ ಸಾವಂತರು, ಅರಸರು, ಮುಲ್ಕಿ ಅರಮನೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದ ಅಗರಿ ಎಂಟರ್ಪ್ರೈಸಸ್ನ ಮಾಲೀಕರಾದ ಶ್ರೀ ಅಗರಿ ರಾಘವೇಂದ್ರ ರಾವ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇಂದಿನ ಇನ್ನೋರ್ವ ಅತಿಥಿಯಾದಂತಹ ಶ್ರೀ ಶ್ರೀನಿಧಿ ಪದ್ಮಿನಿ ಶರ್ಮಾ, ಆಪರೇಷನ್ ಇನ್ಚಾರ್ಜ್ RDC ಕಾಂಕ್ರೀಟ್ ಇಂಡಿಯಾ ಲಿಮಿಟೆಡ್ ಕಂಪನಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನೋರ್ವ ಅತಿಥಿಯಾದ ಶಶಿಧರ್ ಐತಾಳ್ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನ ನೀಡಿ ನಮ್ಮನ್ನು ಪ್ರೋತ್ಸಾಹಿಸುತ್ತಿರುವ ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಯಾಗಿರುವ ಡಾಕ್ಟರ್ ಗಣೇಶ ಮೀನ್ ಸಂಕಮಾರ್ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು.
ನಮ್ಮ ಸಂಸ್ಥೆಯ ಟ್ರಸ್ಟಿಗಳಾದ ಮಧುಕುರ ಮೀನ್ ಸರ್, ರಾಜಾರಾಮ್ ಸಾಲ್ಯಾನ್ ಮತ್ತು ಭೋಜಾ ಅಂಚನ್ ಮಧ್ಯ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀ ಶೈಲೇಶ್ ನಾಯಕ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಸತತವಾಗಿ 10 ವರ್ಷಗಳಿಂದ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಯಕ್ಷಗಾನ ತರಬೇತಿಯನ್ನು ನೀಡುತ್ತಾ ಬಂದಿರುವ ರಾಮಚಂದ್ರ ಸಾಲ್ಯಾನ್ ಮುಕ್ಕ ಇವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ ಇಷ್ಟು ವರ್ಷಗಳಿಂದ ಸುಲಲಿತವಾಗಿ ಯಕ್ಷಗಾನ ನಡೆದುಕೊಂಡು ಬರಲು ಕಾರಣರಾದವರು ಈ ನಮ್ಮ ಕಲಾಭಿಮಾನಿ ಪೋಷಕರು. ಈ ಕಾರ್ಯಕ್ರಮಕ್ಕೆ ತನು ಮನ ಧನಗಳಿಂದ ಸಹಕರಿಸಿದ ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಸಹಕರಿಸಿದ ನಮ್ಮ ಎಲ್ಲ ಸಂಸ್ಥೆಗಳ ಮುಖ್ಯಸ್ಥರು, ಶಿಕ್ಷಕರು, ಶಿಕ್ಷಕೇತರ ಬಂಧುಗಳು ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇಂದಿನ ಯಕ್ಷಗಾನ ಪ್ರಸಂಗದಲ್ಲಿ ಚೆಂಡೆಯಲ್ಲಿ ಸೂರಜ್ ಆಚಾರ್ಯವರು ಭಾಗವಹಿಸುತ್ತಿದ್ದಾರೆ. ಇವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಭಾಗವತರಾಗಿ ದೇವರಾಜ ಆಚಾರ್, ರಕ್ಷಾ ಭಟ್ ಕಟೀಲ್ ತಾವುಗಳು ವೇದಿಕೆಗೆ ಬಂದು ನಮ್ಮ ಸಂಸ್ಥೆಯ ಅಧ್ಯಕ್ಷರಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮದ್ದಳೆಯಲ್ಲಿ ನಮ್ಮೊಂದಿಗೆ ಸಹಕರಿಸುವವರು ಜಯರಾಮ್ ಆಚಾರ್ಯ ಚೇಳಾರು, ಹಾಗೆಯೇ ಚಕ್ರತಾಳದಲ್ಲಿ ನಮ್ಮೊಂದಿಗೆ ಸಹಕರಿಸುವವರು ಶೈವಿನ್ ಶೆಟ್ಟಿಗಾರು.
ಬೆಳ್ಳಿಯ ಧರಿಸಿದ ಬೆಳ್ಳಿಯ ಬೆಳಕಿನ ಚಂದ್ರಮ ಬೆಳಕಿನ ಚಂದ್ರಮ ಬೆಳಕಿನ ಚಂದ್ರಮ ತಾನಿ ತಂದಾನ ತಂದದಾನ ತಾನಿ ತಂದಾನ ತಂದದಾನ ತಾನಿ ತಂದಾನ ತಂದದಾನ ಬಿಳಿಯಕ್ಕೆ ಏರುತ್ತಾ ಬಿಳಿಯಕ್ಕೆ ಏರುತ್ತಾ ಸರಸ್ವತಿಯೊಂದಿಗೆ ಬಿಳಿಯಕ್ಕೆ ಏರುತ್ತಾ ಸರಸ್ವತಿಯೊಂದಿಗೆ ನಲಿ ನಲಿದಾಡುತ್ತ ಬಂದನ ನಲಿ ನಲಿದಾಡುತ್ತ ಬಂದನ ಬೊಮ್ಮನು ಸಲ್ಲಿಗೆಯುಳು ಭಯರ ಕಂಡನ ಬೊಮ್ಮನು ಸಲ್ಲಿಗೆಯುಳು ಭಯರ ಕಂಡನ ಬೊಮ್ಮನು ಸಲ್ಲಿಗೆಯುಳು ಭಯರ ಕಂಡನ ತಾನಿ ತಂದಾನ ತಂದದಾನ ತಾನಿ ತಂದಾನ ತಂದದಾನ ತಾನಿ ತಂದಾನ ತಂದದಾನ 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 ಮಂದಾರ ಚಿಲುವಲ್ಲಿ ಮಂದಾರ ಚೆಲುವಲ್ಲಿ ಚಂದ್ರಾಮ ಕೆಳೆಯಲ್ಲಿ ಮಂದಾರ ಚೆಲುವಲ್ಲಿ ಚಂದ್ರಾಮ ಕೆಳೆಯಲ್ಲಿ ಮಂದಾರ ಚೆಲುವಲ್ಲಿ ಚಂದ್ರಾಮ ಚೆಳೆಯಲ್ಲಿ ಸುಂದರ ಕೋಮಲ ಸೊಬಗಿನ ಸುಂದರ ಕೋಮಲ ಸೊಬಗಿನ ಹುಡುಗಿಗೆ ಚಂದದಿ ಪ್ರಾಣವನಿ ಹುಡುಗಿಗೆ ಚಂದದಿ ಪ್ರಾಣವನಿ 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 ದೇವನ ದಯದಲ್ಲಿ ದೊರಕಿದ ಪ್ರಸಾದ ದೇವನ ದಯದಲ್ಲಿ ದೊರಕಿದ ಪ್ರಸಾದ ನಾವಿಲ್ಲ ಪಡೆದೇವ ಶಬರೀನ ನಾವಿಲ್ಲ ಪಡೆದೇವ ಶಬರೀನ ಬೇಡರ ಜೀವನ ದಾಸಿಯ ಜ್ಯೋತಿನ ಬೇಡರ ಜೀವನ ದಾಸಿ
ಏನು ಕೊಡ್ಗೆ ಹಾಲ್ ಚೀಕ್ ಹಾಲ್ ಹಾಲ್
ಪಿರಿದು ಸಂಸ್ತುತಿಸಿ
ಇರುವಂತ ನಾಗಲೋಕಕ್ಕೆ ಯಾರೆಂದು ಕೇಳಿ ದೇವೇಂದ್ರ ಎಂಬ ಹಾಗೆ ಅದೇ ಸರಿ ಅದೇ ಸರಿ. ಏನು ಹೊರತು ಒಂದು ಕಾರ್ಯಕಾರಣ ಅನೇಕವಿದೆ ಅನೇಕವಿದೆ.
ನಾಡೇ ದಾಮಾಸುರ, ಈ ಹೆಸರು ಕೇಳಿದ ತಕ್ಷಣ ಸಮಸ್ತ ಭೂಮಂಡಲ ಕಂಪಡಿಕೊಳ್ಳುತ್ತದೆ. ನನ್ನ ಪರಾಕ್ರಮವಂತದ್ದು, ನಮ್ಮ ಬಗ್ಗೆ ಹೇಳಿಕೊಳ್ಳುವುದಕ್ಕೆ ಏನು ಕಡಿಮೆ ಇಲ್ಲ. ಸಮಗ್ರ ಶೋಣಿತಾಪುರದ ದಾನವ ಸಾಮ್ರಾಟನಾಗಿ ಬೇರ್ತಿರುವ ನಾನು ಸೃಷ್ಟಿಕರ್ತನಾದ ಬ್ರಹ್ಮದೇವನಿಗೆ ಆಗಲಿಕ್ಕೆ ಬಂದಾಗ ನನ್ನ ಜನನವಾಯಿತು. ಲೋಕಕ್ಕೆ ತಾಮಾಸುರ ಏನೆಂಬುದನ್ನು ತೋರಿಸಬೇಕಾಗಿದೆ. ಯಾರಲ್ಲಿ ನಮ್ಮವರು? ರಾಜಕೀಯ ವಿಚಾರದಲ್ಲಿ ಚರ್ಚಿಸುವ ವೇಳೆಗೆ ದೀರ್ಘವಾದ ನಿಮ್ಮ ಕರೆ ಯಾಕಾಗಿ ಕರೆಸಿ ತಿಳಿಸುವಿರಾ? Oh
ನನ್ನನ್ನು ಸ್ವಾಧೀನ ಮಾಡುತ್ತೀಯಾ? ನಿನ್ನ ತರ್ಕವನ್ನು ಇಳಿಸುತ್ತೇನೆ, ಬಾ ಮುಂದೆ. ಪ್ರಾಣಿ ನೀನು ಬಾಳ ದೊಡ್ಡ ಮೀನು, ನೀನು ನನ್ನೊಡನೆ ಸಮರಕಸಿದ್ದನದೆಲ್ಲ. ಬಂದಾಗಿಂದ ಹೋದರೆ ಸರಿ, ಇಲ್ಲವಾದರೆ ಹಿಡಿದು ನುಂಗುವೆ. ದಮಾಸುರ, ಏನಿಲ್ಲ. ತಿನ್ನುವ ಆಹಾರವು ಕೆಲವೊಮ್ಮೆ ವಿಷ ಆಗುತ್ತದೆ. ನಿನ್ನಂತರ ನಾಶಕ್ಕೆ ಮೀನಾಗಿ ಬಂದ ನಾನೇ ನಾರಾಯಣ. ಸಮುದ್ರನ ಒಕ್ಕುಗೊಲೆದ ನಿನ್ನನ್ನು ಮಾತ್ರ ನುಂಗಿದ ಬಿಡು. ನಾರಾಯಣ ನಾರಾಯಣನಿಗೆ ಆಶ್ರಯ ಕೊಟ್ಟವನು. ಆಶ್ರಮದೊಳಗಿದ್ದ ಅಪಾಯವನ್ನು ಹೊರಬಂದಿದ್ದೇನೆ. ವಿದ್ಯಾಶ್ರಯವನ್ನು ಒಲಿಸಿಕೊಂಡೆ, ಬಹುವಿಧಗಳ ಶಕ್ತಿಯನ್ನು ಸಂಪಾದಿಸಿಕೊಂಡೆ. ಚಲನ ಮರಣ ಸ್ಪಂದನ ಪರಾಕ್ರಮಣ ವಿರೋಚನ ಇಂಥ ಮಾಹಿತಿಗಳನ್ನು ಕಲಿತುಕೊಂಡೆ. ನೀನು ನನ್ನೊಡನೆ ಸಮರ್ಪಿಸುತ್ತಿರೋದೆಲ್ಲ. ಬಂದಾಗಿಂದಾದರೆ ಸರಿ, ಇಲ್ಲವಾದರೆ ಹಿಡಿದು ನುಂಗುವೆ. ನಮಗದ ಇದ್ದೇನೆ, ನಿನ್ನಂತರ ನಾಶ.
ಅಗೋ ವಿಭೋವಾಗಿ ವಿಶ್ವಸಿರುವ ಈ ಮಹಾಬಲಿ ಲೋಕದ ಮೂಲಕ ಈ ಚಕ್ರವರ್ತಿ ಪೀಠವನ್ನು ಅಲಂಕರಿಸಿಕೊಂಡಿದ್ದೇನೆ. ಆದರೆ ಯಾರೋ ಇಲ್ಲಿಗೆ ಬರುತ್ತಿದ್ದಾರೆ ಅಂತೆ, ಬರಲಿ ನೋಡೋಣ. ಬರುವ ಕಾರಣ ಅದು ಮುಕ್ಕೋಟಿ ದೇವತೆಗಳ ಜೊತೆಗೆ ಬಂದಿರುವ ಕಾರಣಗಳೇನು ನನ್ನಲ್ಲಿ ತಿಳಿತು. ಹಾಗಾಗಿ ನಿನ್ನವರೊಪ್ಪಿಗೆ ಇದ್ದರೆ ನಾವೆಲ್ಲರೂ ಕೂಡಿ ಆ ಸಮುದ್ರವನ್ನು ಮತಿಸೋಣವೇ? ಓಹೋ ದೇವೇಂದ್ರ, ಈಗಲಾದರೂ ತಿಳಿತಲ್ಲೇ ದಾನವರಾದಂತ ನಮ್ಮವರ ಸಾಮರ್ಥ್ಯವೇನೆಂಬುದನ್ನು. ಸರಿ, ಇದಕ್ಕೆ ನನ್ನ ಒಪ್ಪಿಗೆ ಇದೆ. ಆದರೆ ನಮ್ಮವರಾದಂತ ಅವರ ಒಪ್ಪಿಗೆ ಬೇಕಲ್ಲ. ಯಾರಲ್ಲಿ ಬರಲಿ ನೋಡೋಣ.
ಮೊದಲಾಗಿ ಒಮ್ಮೆ ತಮ್ಮೆಗೆ ವಂದಿಸಿಕೊಂಡಿದ್ದೇನೆ. ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ರಾಜಕೀಯ ವಿಚಾರದಲ್ಲಿ ಚರ್ಚೆ ಮಾಡುತ್ತಿರುವಾಗ ನಿಮ್ಮ ಜೀವನದ ಕರೆಯಾಯಿತು. ಹಾಗಾಗಿ ನಮ್ಮನ್ನು ಸಭೆಗೆ ಕರೆಯಲು ಕಾರಣವೇನೆಂದು ತಿಳಿಸು. ಅದೇ ಸಲುವಾಗಿ ಮಾಡಿ ತಿಳಿಸುತ್ತೇನೆ. ಮುಖಾಸುರ, ಅಗೋ ಅಲ್ಲಿ ನೋಡು, ದೇವೇಂದ್ರ ಬಂದಿದ್ದಾನೆ. ಸರದಿ ಪಾಲಾಗಿ ಹೋದ ಸುವಸ್ತುಗಳನ್ನು ಮತ್ತೆ ಸಮುದ್ರದ ಮಥನದ ಮೂಲಕ ಪಡೆಯಲು ಬಂದಿದ್ದಾನೆ. ಹಾಗಾಗಿ ನಿನ್ನ ಅಭಿಪ್ರಾಯವೇನು ತಿಳಿಸು. ದೊಡ್ಡ ಕೋಕಿ ನಮ್ಮ ಬಾಲಿಗೆ ವೈಲಿ ವಾ ಯಾವುದಕ್ಕೆ ಅಂತಾನೆ ಹೇಳಲಿಕ್ಕೆ ಬರುವುದಿಲ್ಲ. ಅಗತ್ಯನ್ನು ಮತ್ತಿದುದಕ್ಕೆ ನೀವು ಒಪ್ಪುವುದಾದರೆ ನನ್ನ ಅಭ್ಯಂತರವಿಲ್ಲ. ಆದರೆ ಒಂದನೇ ಏನದು ನಿಬಂಧನೆ? ಯಾವುದರಲ್ಲಿ ಸಿಗುವ ಎಲ್ಲ ವಸ್ತುಗಳಲ್ಲಿ ಅಡಿಯಾಟವಾದ ದಾನಗಳಾದ ನಮಗೂ ಸಿಗಬೇಕು. ಏನು ಹೇಳ್ತಿದೆ ಇಲ್ಲ ಹಾಗೇ ಆಗಲಿ. ಸರಿ, ಹಾಗಾದರೆ ಅಲ್ಲಿಗೆ ತೆರಳೋಣ.
ವಾಸುಕಿಯನ್ನು ತರೋಣವೇ? ಮೊದಲಾಗಿ ವಿಘ್ನ ವಿನಾಶಕವನ್ನು ಪ್ರಾರ್ಥಿಸಿಕೊಳ್ಳೋಣ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವೇ ಕಾಯೇಷು ಸರ್ವದ. ಸರಿ, ಇನ್ನು ಸಮುದ್ರವನ್ನು ಮದಿಸೋಣ. ನಾರಾಯಣ ನಾರಾಯಣ, ನೀನೇ ಕಾಪಾಡಬೇಕು. ಜಲಧಿಯಲ್ಲಿ ನಾನೀಗಲೇ ಸಮುದ್ರ ಅಲಕ್ಕೆಳೆದು ನನ್ನ ಗಟ್ಟಿಯಾದ ಬೆನ್ನ ತಿಪ್ಪಿನ ಮುಂದೆ ಬಾತನ ತೀಜುತ್ತೇನೆ. ನಿಮ್ಮ ಸಮುದ್ರ ಮಂಥನ ಕಾರ್ಯವನ್ನು ಮುಂದುವರಿಸಿ. ಸಮುದ್ರವನ್ನು ಮದಿಸೋಣ. ಶರದಿಯನ್ನು ಮದಿಸಿದಾಗ ವಾಸುಕಿಯು ಸುರಿಸಿದ ವಿಷ ಪ್ರಭಾವದಿಂದ ದೇವದಾನವರೆಲ್ಲ ಮೆಚ್ಚಿ ತಪ್ಪಿ ಧರೆಗುರುಳಿದ್ದಾರೆ. ಮತನ ಕಾರ್ಯ ಸಾಂಗವಾಗಿ ನಡೆದುಕೊಳ್ಳುವಂತೆ ನೋಡಿಕೊಳ್ಳಬೇಕಾದದು ಕಡೆಯ ದಿಕ್ಕಿನ ಒಡೆಯನಾದ ಈ ಪರಮೇಶ್ವರನ ಜವಾಬ್ದಾರಿ. ಗುರುಗಳು ಸುರಿಸಿದ ಈ ಹಾಲಹಲವನ್ನು ನಾನೀಗ ಕುಡಿದು ಬಿಡುತ್ತೇನೆ. ಸ್ವಾಮಿ, ನೀವು ಈ ವಿಷವನ್ನು ಕುಡಿದದ್ದೀರಾದರೆ ಖಂಡಿತವಾಗಿಯೂ ಅನಂತ ಸಂಭವಿಸುತ್ತದೆ. ಆದ್ದರಿಂದ ಕುಡಿಯಬೇಡಿ ಸ್ವಾಮಿ, ಕುಡಿಯಬೇಡಿ. ಲೋಕದ ಹಿತವೇ ತಿಮ್ಮೊಟ್ಟಿಗಲ ಪರಮಗುರು. ಲೋಕ ಕಲ್ಯಾಣಕ್ಕಾಗಿ ನಾನಿದನ್ನು ಕುಡಿಯಲೇಬೇಕು. ಹಾಗಾಗಿ ಪಾರ್ವತಿ ತಡೆಯಬೇಡ, ಕುಡಿಯುತ್ತೇನೆ ಈ ವಿಷವನ್ನು. ಅಯ್ಯೋ, ನಾನೀಗ ಏನು ಮಾಡಲಿ? ಇದೇ ಸರಿ. ನನ್ನವರು ಕುಡಿಯುತ್ತಾ ಇದ್ದಾರೆ ವಿಷವನ್ನು. ಅವರ ಗುತ್ತಿಗೆಯನ್ನು ಗಟ್ಟಿಯಾಗಿ ಹಿಡಿಯುತ್ತೇನೆ. ದೇವದನ್ನವರೇ, ನಿಮ್ಮ ಮತನ ಕಾರ್ಯಕ್ಕೆ ಆತಂಕಕಾರಿಯಾಗಿದ್ದ ವಿಷವನ್ನು ಕುಡಿದು ನಾನು ವಿಷಕರನಾಗಿದ್ದೇನೆ. ಇನ್ನು ಯಾವುದು ತೊಂದರೆಗಳು ಬರಲಾರದು. ನಿಮ್ಮ ಮತನ ಕಾರ್ಯವನ್ನು ಮುಂದುವರಿಸಿರಿ. ಒಂದು ಕಡೆಯಲ್ಲಿ ದೇವತೆಯರು, ಮತ್ತೊಂದು ಕಡೆಯಲ್ಲಿ ರಾಕ್ಷಸರು. ನೀವೇಕೆ ಜಗಳ ಆಡುತ್ತಿದ್ದೀರಾ? ಜಗಳ
ನನ್ನಲ್ಲಿ ಹೇಳಿ. ನಮ್ಮ ಕೈಯಲ್ಲಿ ಅಮೃತವಿರುವುದು, ಇದು ನಮಗೆ ಬೇಕು. ಇಲ್ಲ, ಅದು ನಮಗೆ ಬೇಕು. ಓಹೋ, ಅಮೃತಕ್ಕೆ ಬಿಡಿ. ನಿಮ್ಮಲ್ಲಿ ನಾನೊಂದು ಪ್ರಶ್ನೆಯು ಕೇಳುತ್ತೇನೆ. ನಿಂತು ನಿಮಗೆ ವಂಚನೆಯೊಳಗೆ ಪೂರ್ಣವಾಗಿ ನಿರ್ಣಯ ನಿಗಮಾಗ ಹೇಳುವುದಲ್ಲ. ಎನ್ನಲ್ಲಿ ಹಲವಾರು ನಿಮಗೆ ನಿಮಗೆ ನನ್ನ ಮೇಲೆ ಭರವಸೆ ಇದ್ದರೆ ಈ ಅಮೃತವನ್ನು ನನಗೆ ಕೊಡಿ. ನಾನು ಎಲ್ಲರಿಗೂ ಸಮಪಾಲಾಗಿ ಬಡಿಸುತ್ತೇನೆ. ಸರಿ ಸರಿ. ಹಾಗಾದ್ರೆ ಒಂದು ಕಡೆಯಲ್ಲಿ ದೇವತೆಯರು, ಮತ್ತೊಂದು ಕಡೆಯಲ್ಲಿ ರಾಕ್ಷಸರು ಸಾಲಾಗಿ ಕುಳಿತುಕೊಳ್ಳಿ. ಮೊದಲು ನಮಗೆ ಈ ಅಮೃತ ಕಲಶದಲ್ಲಿ ಮೇಲೆ ತೆಳ್ಳಗಿದೆ, ಕೆಳಗೆ ದಪ್ಪಗೆ. ತೆಳ್ಳಗಿದ್ದು ಅವರಿಗೆ ಕೊಡುತ್ತೇನೆ, ದಪ್ಪಗಿದ್ದು ನಿಮಗೆ. ಸರಿ ಸರಿ. ದೇವತೆಗಳ ಕಾಂತಿಯಲ್ಲಿ ಅಸುರನೊಬ್ಬನು ಕುಳಿತಿದ್ದಾನೆ. ಅವನ ಶಿರವನ್ನೇ ಕತ್ತರಿಸಿ ಬಿಡುತ್ತೇನೆ. ದಿತಿಸುತ್ತೆಯಾದಂಥ ಈ ಹಿರಣ್ಯಾಕ್ಷನ ಜೀವನ ಇಂದಿಗೆ ಪಾವನವಾಯಿತು. ಸುರಲೋಕವನ್ನು ಸ್ವಾಧೀನ ಮಾಡಿದೆ. ಕಂಡ ಕಂಡ ಋಷಿಮುನಿಗಳ ವೃಂದವನ್ನು ಕತ್ತರಿಸಿದ್ದೇನೆ, ಅಗ್ನಿಕುಂಡಕ್ಕೆ ರೋಮಿಸಿದ್ದೇನೆ. ಆದರೆ ನನ್ನ ಹಗೆಯಾದಂತಹ ನಾರಾಯಣ ನನ್ನ ಕೆಳಕಸಕ್ಕೆ ನಾರಾಯಣ ಮಣಿಪರಿಂದ ವಿಷಯ ತಿಳಿದು ಸರಿ ಸರಿ ನಾರಾಯಣನಿಗಿಬ್ಬರು ಮಡುವಿಯರಂತೆ ಭೂದೇವಿ ಶ್ರೀದೇವಿ ಎಂಬುದಾಗಿ ಭೂದೇವಿಯನ್ನು ಕೆಳಕಿಸಿದ ಹುಡುಗುಡಿ
ನನ್ನ ಎಡದ ಕಡೆ ಬಲವಾಗಿ ಧರೆಗೆ ಬಡಿಯುತ್ತಿರುತ್ತೆ ನೋಡೋಣ. ನಾರಾಯಣನ ಕೆಳಗಿಸಲೋದಂತಹ ನಾನು ಓಹೋ ಎಂತಹ ರೂಪ, ಎಂತಹ ಲಾವಣಿ, ಎಂತಹ ವಯ್ಯಾರಗಳಿಂದ ತುಂಬಿ ತುಡುಕುತ್ತಿದ್ದಾಳಲ್ಲ. ಈಕೆ ಸೌಂದರ್ಯವನ್ನು ನೋಡ ಭ್ರಮ ಕೊಟ್ಟಂತ ಎರಡು ಕಣ್ಣುಗಳು ಸಾಕಾಗುತ್ತಿಲ್ಲ. ಓಹೋ ಸರ್ವಾಂಗ ಸುಂದರಿಯೇ, ನೀನು ಯಾರು? ನಿನ್ನ ಹೆಸರೇನು? ನಿನ್ನ ಅಪ್ಪ ಅಮ್ಮ ಯಾರು? ತಿಳಿಸು ಬೇಗನೆ. ನನ್ನ ಪರಿಚಯವೇ ಎನ್ನ ಬಣ್ಣ ಬಡಿತಿರು ಸತ್ತು ಎನ್ನ ಬಣ್ಣ ಬಡಿತಿರು ಸತ್ತು
ತಿಳಿದುಕೊಂಡೆ. ಆದರೆ ಭುಜಬಲವನ್ನು ಹೇಗೆ ಉಪಯೋಗಿಸಬೇಕೆಂಬುದನ್ನು ತಿಳಿಯದೇ ಹೋದೆ. ದುರ್ಬಲರ ಅಬಲೆಯರ ರಕ್ಷಣೆಗಾಗಿ ತಮ್ಮ ಭುಜಗಳಲ್ಲಿರುವ ಸತ್ವವನ್ನು ಪುರುಷರು ಉಪಯೋಗಿಸಬೇಕು. ನಿನ್ನ ವ್ಯವಹಾರದಿಂದ ನನಗೆ ನೋವಾಗಿದೆ. ನಾನು ಭಯಗೊಂಡಿದ್ದೇನೆ. ನನಗೆ ಕಾಲಿನಿಂದ ಒದ್ದೆಯಲ್ಲ, ನನಗೆ ದ್ರೋಹವನ್ನು ಎಸಗಿದೆಯಲ್ಲ. ನಾನು ಯಾರನ್ನು ನಿನ್ನಲ್ಲಿ ಹೇಳುವೆ, ಆದರೆ ನೀನ್ಯಾರೆಂದು ತಿಳಿದಿಲ್ಲ. ಓಹೋ, ನೀನು ಹಿರಣ್ಯಾಕ್ಷನೇ, ನೀನೊಬ್ಬ ಸಾಧಕ. 3 ಲೋಕಗಳನ್ನು ಗೆದ್ದು ಆಳುತ್ತಿರುವೆ ಎಂದು ಕೇಳಿರುವೆ. ತಾಯಿಯ ಬಯಕೆಯನ್ನು ನೆರವೇರಿಸಿಕೊಟ್ಟ ಕರ್ಮ ಪುತ್ರ ನೀನು. ಈಗ ನಾನ್ಯಾರೆಂದು ನಿನ್ನಲ್ಲಿ ಹೇಳುವೆ. ಕನಕಾಕ್ಷ, ಈ ಪ್ರಪಂಚದ ಪ್ರತಿಯೊಂದು ಜೀವಿಯು ಬದುಕಬೇಕಾದರೆ ಏನು ಬೇಕು? ಆಹಾರ, ನೀರು. ಆಹಾರ ಮತ್ತು ನೀರು ಬೇಕು ತಾನೆ. ಅದನ್ನು ಕೊಡುವವಳು ನಾನೇ. ಜನರು ನಾನು ಕೊಟ್ಟದ್ದನ್ನೆಲ್ಲ ಹೊಟ್ಟೆ ತುಂಬಾ ತಿಂದು ಅಜೀರ್ಣ ಉಂಟಾದಾಗ, ರೋಗ ರುಜಿನಗಳು ಬಾಧಿಸಿದಾಗ ಔಷಧಿಯನ್ನು ನಾನೇ ನೀಡುವೆನು. ಸರ್ವರೋಗ ನಿವಾರಕವಾದ ದಿವ್ಯ ಔಷಧಿಗಳೆಲ್ಲ ನನ್ನನ್ನು ಹೊಂದಿಕೊಂಡಿದೆ. ನಾನು ಎಲ್ಲರಿಗೂ ತಾಯಿ. ಅದು ಬಿಡು, ನಿನ್ನ ಅಮ್ಮನಿಗೂ ತಾಯಿ. ನನ್ನ ಅಮ್ಮನಿಗೆ ತಾಯಿ ಆಗ್ಲಿಕ್ಕೆ ನೀನು ಜನ ಅಲ್ಲ. ಅದನ್ನು ಬಿಟ್ಟು ಬಿಡು, ಸರ್ವರಿಗೂ ನಾನು ತಾಯಿ. ನಾನೇ ವೈಕುಂಠವಾಸಿ ಶ್ರೀಮನ್ ನಾರಾಯಣನ ಮಡದಿ ಭೂದೇವಿ. ನಾರಾಯಣನ ಮಾಡಲಿ ಭೂದೇವಿ ಎಂದರೆ ನೀನೇ ಸರಿ, ನೀನೇ ಸರಿ. ಹೌದು, ನಿನ್ನನ್ನೇ ಹುಡುಕುತ್ತಿದ್ದೆ. ನೀನು ಸಿಕ್ಕಿದ್ದು ಒಳ್ಳೆಯದಾಯ್ತು. ನಿನ್ನನ್ನು ಬಿಡಲಾರೆ. ಬಾ. ಹರಿ
ಕೈಗೆ ಸಿಕ್ಕಂತ ಗೋಗಳ ಶಿರವನ್ನು ಕತ್ತರಿಸಿ ಮುಂದೆ ಹರಿಯೇ, ನನ್ನನ್ನು ಕಾಪಾಡುವುದಿಲ್ಲವೇ? ಸ್ವಾಮಿ, ಕ್ರೂರಿಯಾದಂತ ಹಿರಣ್ಯ ನೇತ್ರನು ನನ್ನನ್ನು ಹಿಂಬಾಲಿಸುತ್ತಿದ್ದಾನೆ. ಎಲ್ಲಿಗೆ ಹೋಗೋಣ? ಓ, ಯಾರಿವರು? ಮುನಿಗಳು. ಇವನ ನಡುವೆ ಸೇರಿಕೊಂಡು ಮರೆಯಾಗುತ್ತೇನೆ. ಏನ ಆಶ್ಚರ್ಯ! ಗೋಗಳ ಶಿರವನ್ನು ಕತ್ತರಿಸಿ ಮುಂದೆ ಬಿಸಾಡುವ ವೇಳೆಯಲ್ಲಿ ಆಕೆ ಮರೆಯಾಗಿ ಮುನಿಸಜಿ ಗರ್ಭಿಣಿ ಸೇರಿ ಗಣಗಳು ಸೇರಿಕೊಂಡಿದ್ದಾಳೆ. ಬಿಡಲಾರೆ, ಕೈಗೆ ಸಿಕ್ಕಂತ ಗರ್ಭಿಣಿ ಸೇರ್ತಾನೆ ಸವೃತ್ತ ಮನಸ್ಸಾಗುತ್ತದೆ. ದೈತ್ಯನು ನನ್ನನ್ನು ಓಡಿಸುತ್ತಾ ಬರುತ್ತಿದ್ದಾನೆ. ನನ್ನಿಂದ ಇನ್ನು ಓಡುವುದಕ್ಕೆ ಆಗುವುದಿಲ್ಲ. ಎತ್ತ ಹೋದರೂ ಈ ಕಳನು ನನ್ನನ್ನು ಬಿಡುವ ಯಾವ ಲಕ್ಷಣವೂ ಕಾಣುತ್ತಾ ಇಲ್ಲ. ಎಲ್ಲಿಗೆ ಹೋಗೋಣ? ಅದೋ ಅದೋ ಲೋಕ ಕಾಣುತ್ತಿದೆ. ಶ್ರೀಮನ್ನಾರಾಯಣನನ್ನು ನೆನೆದುಕೊಂಡು ಇಳಿದು ರಸಾತಳವನ್ನು ಏನಾಶ್ಚರ್ಯ! ಭೂದೇವಿಯನ್ನು ಬೆನ್ನಟ್ಟಿಸಿಕೊಂಡು ಬರುವಾಗ ಆಕೆ ಅಧೋಲೋಕಕ್ಕೆ ನೀಡಿದ ರಸಾತಲವನ್ನು ಕೊಂಡಾಳೆ. ಬಿಡಲಾರೆ, ಆಕೆಯನ್ನು ಹಿಮ್ಮರಿತ ರಸಾತಲವನ್ನು ಸೇರಿ
ನಿನ್ನನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಋಷಿ ಮುನಿಗಳನ್ನು ಹೊಡೆದು ಬಂದೆ, ದೇವತೆಗಳನ್ನು ಸ್ವರ್ಗಲೋಕದಿಂದಲೇ ಓಡಿಸಿಬಿಟ್ಟೆ. ಈಗ ಭೂರಮೆಯನ್ನು ಬೆನ್ನಟ್ಟುತ್ತಿದ್ದೀಯ. ದುಷ್ಟರಾದಂತಹ ನಿನ್ನಂತವನಿಗೆ ಶಿಕ್ಷಿಸಲೆಂದಂತೆ ಬಂದಂತ ನಾನೇ ವೈಕುಂಠವಾಸಿ ಶ್ರೀಮನ್ನಾರಾಯಣ. ಶ್ರೀಹರಿ, ನಾರಾಯಣನ ಸಾಕು ಸಾಕು ಮಾಡು. ನಿನ್ನನ್ನೇ ಹುಡುಕುತ್ತಿದ್ದೆ. ಮಳೆದಾನಿ ಪೀಡಿಸುವ ಸಂದರ್ಭದಲ್ಲಿ ಬಂದಿರುವುದು ತಾನೇ. ಚಂದವಾಯಿತು. ನಾನು ಯಮಸ್ಥಾನಕ್ಕೆ ಕಳಿಸಿಕೊಡುತ್ತೀನಿ. ನಾನು ಹಿಡಿದು ತಿನ್ವಿ. ಬಾ ಬಂದೆ. ನನ್ನನ್ನು ನುಂಗುವೆಯಾ? ನಿನ್ನ
ಗಂಟಲಿಗೆ ಮುಳ್ಳಾದೇನು ವಿಷ ಬೆರೆಸಿದ ಆಹಾರ ತಿನ್ನಲು ಮನ ಮಾಡಿದೆಯಾ? ನಿನ್ನ ಪಾಲಿಗೆ ಆಹಾರ ವಿಷ ಎಂದೇ ತಿಳಿದು ಬಂದಿದ್ದೇನೆ. ಬಾ ಮುಂದೆ. ಭೂದೇವಿ, ನಿನ್ನ ಅಭಿಪ್ರಾಯವೇನು? ಸ್ವಾಮಿ, ನನ್ನದೊಂದು ಇಚ್ಛೆ ಇದೆ. ಏನದು? ನಿಮ್ಮ ಈ ವರಾಹ ರೂಪದಲ್ಲಿ ಒಮ್ಮೆ ಸೇರಬೇಕೆಂದುಕೊಂಡಿದ್ದೆ. ಹಾಗೆ ಆಗಲಿ ಭೂದೇವಿ. ನಾನು ಬರುವ ದಾರಿಯಲ್ಲಿ ಕೋರೆ ದಾಡಿಯನ್ನು ಮುರಿದು ಬಿದ್ದಿದೆ. ಇದನ್ನು ತೆಗೆದುಕೋ. ನಮ್ಮಿಬ್ಬರ ದಾಂಪತ್ಯ ಜೀವನದಲ್ಲಿ ಮಗನೊಬ್ಬ ಜನಿಸುವುದಕ್ಕಿದ್ದಾನೆ. ಅವನಿಗೆ ಇದನ್ನು ಆಯುಧವಾಗಿ ಕೊಡು. ಲೋಕಕ್ಕೆ ಮಂಗಳವಾಗಲಿ. ದೇವಿಯ ಗರ್ಭವನ್ನೇ ಪಾವನಗೊಳಿಸಿದವರು ನಾವು. ಹಿರಣ್ಯಾಕ್ಷ ಹಿರಣ್ಯಕಶ್ಯಪರಾಧನ ನನ್ನ ತಮ್ಮ ಹಿರಣ್ಯಾಕ್ಷ ಈಶಾನಿತಾಪುರದ ಯುವರಾಜನಾಗಿ ಬೆಳೆಯಬೇಕಿತ್ತು. ಆದರೆ ಆಹಾರಿಯು 1 ರೂಪಾಯಲ್ಲಿ ಬಂದು ಬಂದಿದ್ದಾನಂತಲ್ಲ. ಹಾಗಾಗಿ ಅವನನ್ನು ಕೊಳ್ಳುವ ನನಗೆ ಕಣ್ಣಿಗೆ ನಿದ್ದೆ ಬಾರು. ಆದರೆ ಈಗ ವಿಚಾರವದಲ್ಲ. ನನ್ನ ಮತ್ತು ಕಯಾದಿವಿನ ದಾಂಪತ್ಯ ಪ್ರತ್ಯೇಕವಾಗಿ ಮಗನೊಬ್ಬನನ್ನೇ ಪಡೆದಿದ್ದೇನೆ. ಆತನಿಗೆ ಪ್ರಹ್ಲಾದನೆಂದು ಹೆಸರನ್ನೋ ಇಟ್ಟಿದ್ದೇನೆ. ಈತನು ಗುರುಮಠಕ್ಕೆ ವಿದ್ಯಾಭ್ಯಾಸಕ್ಕಾಗಿ ತೆರಳಿದ್ದಾನಂತಲ್ಲ. ಈಗ ಈ ಅರಮನೆಗೆ ಬಂದಿದ್ದಾನೆ. ಈತನನ್ನೊಬ್ಬೆ ಕರೆ ವಿಚಾರಿಸುತ್ತೇನಂತಲ್ಲ. ಮಗನೇ ಪ್ರಹ್ಲಾದ, ಹೀಗೆ ಬಾ, ಹೀಗೆ ಬಾ.
ಶಾಲೆಯಲ್ಲಿ ಬೇಕಾದ ವಿದ್ಯೆಗಳನ್ನು ಕಲಿತೆ. ಅಪ್ಪ, ಗುರುಗಳು ಮೊದಲಿಗೆ ಗಣಪತಿಯ ಶ್ಲೋಕವನ್ನು ಹೇಳಿದರು. ಮತ್ತೆ ಮೇಲೆ ಪಂಕ್ತಿಯಲ್ಲಿ ಹರ ಎಂದು ಬರೆದರು. ನಾನು ಹರಿ ಅಂತ ಬರೆದೆ. ಪರಮೇಶ್ವರ ಎಂದು ಬರೆದರು. ಹರಿಯಂಗೆ ಬರೆದೆನೆಂದನು ಹರಿಯ ನಾಮಸ್ಮರಣೆಯನ್ನು ಮಾಡುತ್ತಿದ್ದೀಯಾ? ಹರಿಯ ನಾಮಸ್ಮರಣೆಯನ್ನು ನೀನು ಗೊತ್ತಾಗುತ್ತಿಲ್ಲದೆಯೋ ಮಾಡಿದೆ. ಆದರೆ ಇನ್ನು ಮುಂದೆ ಈ ಅರಮನೆಯಲ್ಲಿ ಆತನ ಹೆಸರು ಬರಕೂಡದು. ಗೊತ್ತಾಯ್ತದಾರೆ? ಚಿನ್ನವಾಲಿ ಚಿಂದ ಎನ್ನೊಳಾದ ಏನು? ಗುರುಗಳು ನಿನಗೆ ಹೇಳಿಕೊಟ್ಟದ್ದು ಹರನೆಂದು ಬರೆಯಲು ನೀನು ಹರಿ ಎಂದು ಬರೆದೆಯಾ? ನಿನ್ನಂತಹ ಮಗ ನನಗೆ ಇದ್ದರೇನು ಇಲ್ಲದಿದ್ದರೇನು? ಏನು? ಗುರುಗಳು ಹೇಳಿದ ಮಾತನ್ನು ಕೇಳಬೇಕಾದದ್ದು ನೀನು. ಗುರುಗಳು ಹೇಳಿದ ಮಾತನ್ನು ಮೀರಿ ತದ್ವಿರುದ್ಧವಾಗಿ ಗುರುಗಳಿಗೇನೆ ಎದುರುತ್ತರವನ್ನು ನೀಡುತ್ತಿದ್ದೀಯಲ್ಲ, ನಿನ್ನನ್ನು ನಾನು ಏನು ಮಾಡಬೇಕು? ಯಾಕೆ ನಿಮಗೆ ಈ ತರದಿ ಕೋಪ ಹೇಳಿ? ಏನೋ? ಹರಿಯ ನಾಮವನ್ನು ಹೇಳಿದರೆ ಏನಾಗುತ್ತದೆ? ಹರಿ ನಿಮಗೇನು ಮಾಡಿದ್ದಾರೆ? ಅವರ ಮೇಲೆ ದ್ವೇಷ ನಿಮಗೆ ಯಾಕೆ ಅಪ್ಪ ಹೇಳಿ? ಹರಿ ನನಗೇನು ಮಾಡಿದನೆ? ಹರಿ ನಿನ್ನ ಕಿರಿಯ ಪಿತನನ್ನೇ ಕೊಂದಿದ್ದಾನೆ. ಅಷ್ಟೇ ಅಲ್ಲ, ಆತನು ನಮ್ಮ ಅಸುರ ಕುಲಕ್ಕೆ ಕಂಟಕ ಪ್ರಾಯನು ಹೌದು. ಆತನ ಹೆಸರು ನಮ್ಮ ಈ ಗೋಡೆಯ ಅರಮನೆಯಲ್ಲಿ ಒಂದೊಂದು ಗೋಡೆಗೂ ಕೇಳಿಸಬಾರದು. ಅರ್ಥವಾಯಿತು ನಾಳೆ? ಒಂದು ದೇವ ಕೆಟ್ಟದಾಯಿತೆ ಚಿಕ್ಕಪ್ಪನು ದೃಷ್ಟನಾಗಿದ್ದ, ಅನ್ಯಾಯಕಾರನಾಗಿದ್ದ, ಪಂಚ ಮಹಾಪಾತಕಿಗಳನ್ನು ಮಾಡುತ್ತಿದ್ದ, ದೇವತೆಗಳನ್ನು ಸ್ವರ್ಗದಿಂದ ಬಡಿದೋಡಿಸಿದ,
ಭೂದೇವಿಯನ್ನು ಬೆನ್ನಟ್ಟಿಸಿದ, ಹಾಗಾಗಿ ಹರಿಯುವನನ್ನು ವಧಿಸಿದ. ಕೃಷ್ಣನಾದ ನನ್ನ ಚಿಕ್ಕಪ್ಪನನ್ನು ಕೊಂದದ್ದು ಲೋಕಕ್ಕೆ ಒಲಿತೇ ಆಯ್ತಪ್ಪಯ್ಯ. ಚಿಕ್ಕಪ್ಪನೆಂದು ಹೇಳ್ತೀಯ, ಆತನು ಸತ್ತದ್ದು ಲೋಕಕ್ಕೆ ಒಳಿತೇ ಆಯ್ತೇನು? ನಿನ್ನ ಹರಿ ಏನು ದೇವರೇ ಹೇಳು, ನಿನಗೆ ಯಾರ ಬಲ? ಆ ಹರಿಯ ಬಲದಿಂದ ನೀನು ಇಷ್ಟು ಮಾತನಾಡುತ್ತಿದ್ದೇನು? ನಿನ್ನನ್ನು ನಾನು ಹೀಗೆ ಬಿಡುವುದಿಲ್ಲ. ನಿನ್ನನ್ನು ಕೊಲ್ಲದೆ ಸುಮ್ಮನೆ ಬಿಡಲಾರೆ. ಕೊಂದರು ಸಿಂಧು ಶಯನ ನೀವು ಕೊಲ್ಲುವುದಕ್ಕೆ ಪ್ರಯತ್ನಿಸಿದರೂ ವ್ಯಕ್ತವಾದೀತು. ಸಿಂಧುಶೇನನ ಅನುಗ್ರಹ ನನಗೆ ಇದೆ. ಹರಿಯ ಉಲುಮೆ ಇರುವಾಗ ನನಗೇನಾಗಲಾರದು. ಬರುವ ಕಷ್ಟಗಳನ್ನೆಲ್ಲ ಅನುಭವಿಸುವೆ. ಮುಕುಂದ ಸ್ಮರಣೆಯನ್ನು ಮಾತ್ರ ಬಿಡಲಾರೆ ಅಪ್ಪ. ಪ್ರಹ್ಲಾದ, ಏನು ಮಾತನಾಡುತ್ತೀವಿ? ಹಾಗಾದರೆ ವಿಷಪೂರಿತವಾದ ಕಾಳಿಂಗ ಸರ್ಪದಿಂದ ಈತನನ್ನ ಕಚ್ಚಿಸುತ್ತೇನಂತೆ. ಏನಾಶ್ಚರ್ಯವಿದು, ಈತನನ್ನು ವಿಷಪೂರಿತವಾದ ಕಾಳಿಂಗ ಸರ್ಪದಿಂದಲೂ ಕಚ್ಚಿಸಿದ್ದರು ಈತನು ಬದುಕಿ ಬಂದಿದ್ದಾನೆ. ಹಾಗಾದರೆ ಈತನನ್ನು ಮತವೇರಿಸಾನೆಂದ ತುಳಿಸುತ್ತೇನಂತೆ. ಈತನನ್ನು ಯಾವ ರೀತಿಯಲ್ಲಿ ಸಾಯಿಸಲು ಪ್ರಯತ್ನಿಸಿದರು ಈತನು ಬದುಕಿ ಬಂದಿದ್ದಾನೆ. ಹಾಗಾದರೆ ಎಲ್ಲಿನ ಮಾರು ಈತನ ಶಿರವನ್ನು ಕಾಡಿರುವೆ. ಆಶ್ಚರ್ಯವಿದು, ಈತನನ್ನು ನಾನಾ ರೀತಿಯಲ್ಲಿ ಸಾಯಿಸಲು ಪ್ರಯತ್ನಿಸಿದರು ಈತನು ಮತ್ತೆ ಬದುಕಿ ಬರುತ್ತಿದ್ದಾನೆ. ಹಾಗಾದರೆ ಈತನನ್ನು ಸಾಯಿಸುವುದಕ್ಕೆ ಒಂದು ಉಪಾಯವನ್ನು ಮಾಡುತ್ತೇನಂತೆ. ಯಾರಲ್ಲಿ ಕೈಯಾಗುವನ್ನು ಬರ ಹೇಳಿ.
ನಿನ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ನಿನಗೆ ನಿನ್ನ ಕೈ ಹಿಡಿದ ಗಂಡ ಬೇಕು ಅಥವಾ ನಿನ್ನ ಮಗ ಬೇಕು? ಸ್ವಾಮಿ, ಈ ಪ್ರಶ್ನೆಗೆ ನಾನು ಏನೆಂದು ಉತ್ತರ ಕೊಡಲಿ? ಒಂದು ಮುಖದಲ್ಲಿ ಎರಡು ಕಣ್ಣುಗಳು ಅಮೂಲ್ಯ ತಾನೆ. ಹಾಗೆ ನೀವಿಬ್ಬರು ನನ್ನ ಮುಖದ ಎರಡು ಕಣ್ಣುಗಳಂತೆ. ಅದರಲ್ಲಿ ಯಾವ ಕಣ್ಣು ಬೇಕೆಂದು ಕೇಳಿದರೆ ನಾನು ಏನೆಂದು ಉತ್ತರ ಕೊಡಲಿ ಪ್ರಭು? ಈಗ ತೆಗೆದು ಏನು ಸ್ವಾಮಿ? ಆಲಾಹಲ ಅಂದರೆ ವಿಷ. ವಿಷವೇ? ನಾನು ಕುಡಿಯಲಿ? ನೀನು ಕುಡಿಯಬೇಡ. ನೀನು ಕುಡಿದರೆ ನನ್ನಾನೆ. ಇದನ್ನು ಪ್ರಹ್ಲಾದನಿಗೆ ಕುಡಿಸು. ಬರಗೇಳೆನ್ನು ವರದನೆಗಿಂತ ಕೊಡುವುದಿಲ್ಲದು ಗರಳವನಿಗೆ ಅರಗರ ಹರಗರ ಹರ ಹರ. ಸ್ವಾಮಿ, ನನ್ನ ಬಳಿ ಏನೆಂದು ಹೇಳಿದರು? ನಾನು ಏನೆಂದು ಉತ್ತರ ಕೊಡಲಿ ಅವನಿಗೆ? ಬದುಕಿ ಸಾಯುವುದಕ್ಕಿಂತ ಸತ್ತು ಬದುಕುವ ಭಾಗ್ಯ ಬರುತ್ತಿದೆ, ಅದನ್ನು ನಾನು ಸ್ವೀಕರಿಸುತ್ತಿದ್ದೇನೆ. ಆದರೆ ಬದುಕಿ ಸಾಯುತ್ತಿದ್ದೇನೆ. ಸತ್ತ ಮೇಲೆ ಮಗನಿಗೆ ವಿಷ ಉಣ್ಣಿಸಿದ ತಾಯಿ ಎಂದು ಮುಂದಿನ ಜನಾಂಗ ನನ್ನನ್ನು ಗುರುತಿಸುತ್ತದೆ. ಪ್ರಾಣಕಾಂತರು ನನ್ನನ್ನು ಕರೆದು ಮಗನಿಗೆ ಹಾಲುಣ್ಣಿಸುವರೆಂದು ಭಾವಿಸಿದ್ದೆ. ಆದರೆ ವಿಷ ಉಣ್ಣಿಸುವೆಂದಲ್ಲ. ಪತಿಯ ಮಾತನ್ನು ಮೀರಿ ನಡೆಯಬಾರದು. ಗಂಡನ ಮಾತಿನಂತೆ ನಡೆಯಬೇಕಾದದ್ದು ಸತ್ಯ ಧರ್ಮ. ಹಾಗಾದರೆ ನಾನು ಪ್ರಹ್ಲಾದನನ್ನು ಕರೆದು ವಿಷ ಕೊಟ್ಟರೆ ಅವನೇನು ಯೋಚಿಸಬಹುದು? ತಾಯಿಯು ಹಾಲನ್ನಲ್ಲದೆ ಬೇರೆ ಏನನ್ನು ಕೊಡಲಾರಳೆಂಬುದು ಅವನಿಗೆ ತಿಳಿದಿರುತ್ತದೆ. ಹಾಲೆಂದೇ ಭಾವಿಸಿ ಕುಡಿಯುತ್ತಾನೆ. ಕುಡಿದರೆ ಇಲ್ಲ ಅಂತ ಸಂದರ್ಭ ಬಾರದೇ ಇರಲಿ. ಮಗ ಪ್ರಹ್ಲಾದ ಪೃಥ್ವಿಪತಿಗೆ ಕಲನದಲ್ಲಿ ಅತ್ತುಕೊಂಡಲಿ ತನ್ನ ಮೋಹದ ಪುತ್ರನನ್ನು ಕರೆಯುತ್ತ ಬಿಗಿದದ್ದ ಮುಂದಾಡಿ ಎತ್ತಿಕೊಳ್ಳುತ್ತವನು ವಿನಯದಿ ನಿನ್ನೆಯನು ವಾಸನಿಸಿ ಬಿಡಗುರೆ ಮುದ್ದನೆಯುತ್ತ ಒಡನೆ ಮಗನೇ ಮಗನೇ ಬಿಟ್ಟು ಚಲಸದಿಯ ನಿನಗೆ ಹಾಗೆಯೇ ಕೊಂಡಾಡುವುದು ನಿರರದಿ ಹಾಗೆಯೇ ಕೊಂಡಾಡುವುದು ನಿರರದಿ ಜಗಕ್ಕೆ ಒಳಗೆಯ ಜನರು ಬಯ್ಯಲೆದುಣ ನಿನಗೆ ಮಗನೇ ಬಿಡೋ ಚಲವ ಮಗನೇ ಮಗನೇ, ಏಕೆ ಹಠ ಮಾಡುತ್ತಿರುವೆ? ಆ ಹರಿಯು ನಿನ್ನ ಅಪ್ಪನ ವೈರಿ ಎಂದು ತಿಳಿದು ಅವನನ್ನೇ ಸ್ಮರಿಸುತ್ತಿರುವೆ ಅಲ್ಲ. ಹಾಗೆ ಅನ್ನು ಕೊಂಡಾಡುವುದು ನಿನಗೆ ಭೂಷಣವಲ್ಲ. ಆ ಹರಿಯು ನಿನಗೇನು ಕೊಡುತ್ತಾನೆ? ಮಗನೇ, ನಿನಗೊಂದು ಪ್ರಶ್ನೆಯನ್ನು ಕೇಳುವೆ, ಉತ್ತರಿಸುವೆಯಾ? ಏನಮ್ಮ? ಬರುವುದೇ ನಿನಗದು ಹರಿಯ ನಾಮವ ಮರೆಯದಿದ್ದರೆ ಬರುವುದೇ ಕೊರತೆ ನಿನಗದು ಸಿರಿ ಬರನು ನೀವನು
ಅಪ್ಪನಿಗೆ ಸಂತೋಷವನ್ನು ಉಣ್ಣಿಸಬೇಕಾದದ್ದು ಮಗನಾಗಿ ನಿನ್ನ ಕರ್ತವ್ಯ. ಆ ಹರಿಯು ನಿನಗೆ ಏನು ಕೊಡುತ್ತಾನೆ? ಆ ಹರಿಯನ್ನು ಸ್ಮರಿಸದೇ ಇದ್ದರೆ ನಿನಗೇನು ನಷ್ಟ? ಆ ಹರಿಯನ್ನು ಸ್ಮರಿಸಿದರೆ ನಿನಗೇನು ಲಾಭ? ಶೋಣಿತಪುರದ ರಾಜಕುಮಾರನಿಯು ಬದುಕುವುದಕ್ಕೆ ಯಾರ ಹಂಗೂ ಇಲ್ಲ. ಆ ಹರಿಯು ನಿನಗೇನು ಕೊಡುತ್ತಾನೆ? ಏನು ಮಗನೇ? ಬಗುಬರಿಯಿಂದ ಕೊಲಲ್ಯತ್ನವನು ಗೈಯಲೋ ಹಿಂದಕೆನ್ನಯ ಪಿತನು ಬಗುಬರಿಯಿಂದ ನನ್ನ ಪ್ರಾಣವನ್ನು ಉಳಿಸಿದವ ಹರಿ. ನನ್ನ ತಂದೆಯವರು ನನ್ನನ್ನು ಕೊಲ್ಲಲು ನಾನಾ ರೀತಿಯಲ್ಲಿ ಪ್ರಯತ್ನಿಸಿದರು. ಚಿಕ್ಕವನಾದ ನನ್ನನ್ನು ಯಾರೂ ರಕ್ಷಿಸಲು ಬರಲಿಲ್ಲ. ಇಳಿದವರ ವಿಚಾರ ಬಿಡೋಣ. ಎತ್ತ ತಾಯಿ, ನೀನಾದರೂ ಬಂದೆ ಅಮ್ಮ. ಹರಿ ಅಂದರೆ ನನಗೆ ಪ್ರಾಣ. ಪ್ರಾಣವನ್ನೇ ಬಿಡು ಎಂದು ನನ್ನಲ್ಲೇ ಹೇಳಿದ್ರು ತಾಯಿ. ಕಂದನಾಡಿದ ನುಡಿಯ ಕೇಳುತ್ತಾ ನೊಂದುಕೊಳ್ಳಲೇ ಶ್ರೀ ಗೋವಿಂದ ನಡೆದಾರೆಯ ಸೇವ ಎಂದು ಕೊಂಡರೆಯವ ಕುಡಿದ ದುಃಖದೊಳಿರುವುದಿಲ್ಲ. ಕಂದನ ಆಡಿದ ನುಡಿಯ ಕೇಳುತ್ತ ಎಂಗಳಂಗನೇ ಸರಿ ಸರಿ, ಸುರಮುನಿಗಳಾದ ನಾರದರು ಹೇಳಿದ ಮಾತು ಸತ್ಯವಾಯಿತು. ಅವರೆಂದೂ ಸುಳ್ಳಾಡಲಾರರು. ಪತಿಯನ್ನು ಸೇರುವಾಗ ಅನ್ಯ ಯೋಚನೆಗಳನ್ನು ಬಿಟ್ಟು ಆ ಹರಿಯ ಸ್ಮರಣೆಯನ್ನು ಮಾಡು ಎಂದು ಹೇಳಿ ಹೋದರು. ಹಾಗಾದರೆ ನನ್ನ ಉದರದಲ್ಲಿ ಹುಟ್ಟಿದ ಈತ ಹರಿಶರಣ, ಶ್ರೀ ಗೋವಿಂದಾಡಿದ ಅವರ ಸೇವಕ. ಕುಡಿ ಮಗನೇ. ಮಗನೇ, ಗಂಟಲು ಸುಡುತ್ತಿಲ್ಲವೇ? ಹೊಟ್ಟೆ ಉರಿಯುತ್ತಿಲ್ಲವೇ? ಆ ಹರಿಯು ನಿನ್ನನ್ನು ಕಾಪಾಡಿದ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಆ ಹರಿಯ ಸ್ಮರಣೆಯನ್ನು ಬಿಡಬೇಡ. ಹೀಗೆ ಬಾ ಕಂದ. ಮಾತಾಡುತ್ತಿದ್ದೀಯಲ್ಲ, ನಾನು ಹಲವಾರು ರೀತಿ ಕೊಲ್ಲಲು ಪ್ರಯತ್ನಿಸಿದೆ. ಆದರೂ ನೀನು ಬದುಕಿ ಬಂದಿದ್ದೀಯಲ್ಲ. ನಿನಗೆ ಯಾರ ಆ ಹರಿಯ ಬಲವೇನು? ಬಿಡು, ನಿನಗೆ ಎಷ್ಟು ಬಲ ಬರಲು ಕಾರಣವೇನು? ಆ ಹರಿಯಲ್ಲಿ ನಾನು ಮಾತಾಡುತ್ತಿದ್ದೇನೆ. ಎಲ್ಲಿದ್ದಾನೆ ಎಲ್ಲಿದ್ದಾನೆ ನಿನ್ನ ಹರಿ? ನಿನಗೆ ಯಾರ ಬಲ? ಜನಗೆ ನಿನಗೆ ಬರದು ಎಂದೆಂದ ಎಣಿಸದಿರೋ, ನಿನಗೆ ಎನಗೆ ಸಚರಾಚರಕ್ಕೆ
ಪರಿಪೂರ್ಣನ ಶ್ರೀ ವನಿತೆಯರದನ ಬಲವೇ ಬಲವೋ ನನಗೆ ಯಾರ ಬಲ ಎಂದು ಕೇಳುತ್ತಿರುವೆ. ನನಗೊಬ್ಬನ ಬಲ ನಿನಗೊಬ್ಬನ ಬಲ ಎಂದು ಎನಿಸಬೇಡ. ನನಗೂ ನಿನಗೂ ಸಕಲ ಪರಚರಕ್ಕೂ ಜಗಕ್ಕೂ ಅಣುವಾಗಿಯೂ ಪರಮಾಣುವಾಗಿಯೂ ಮಹತ್ವಾಗಿಯೂ ಪರಿಪೂರ್ಣವಾಗಿಯೂ ಇರಬಲ್ಲ ಶ್ರೀವನಿತೆಯ ಅರಸನಾದ ಹರಿಯ ಬಲ ಅಪ್ಪ. ನಿನಗೆ ಹರಿಯ ಬಲವೇನು? ಎಲ್ಲಿದ್ದಾನೆ ನಿನ್ನ ಹರಿ? ನಿನ್ನಲ್ಲಿದ್ದಾನು, ನನ್ನಲ್ಲಿದ್ದಾನು. ಎಲ್ಲಿದ್ದಾನೆ? ಆಕಂಬದಲ್ಲಿದ್ದಾನೆ. ಎಲ್ಲಿದ್ದಾನೆ? ಆಕಂಬದಲ್ಲಿ ಅಪ್ಪ. ಎಲ್ಲಿದ್ದಾನೆ? ಚಿತೆಯನ್ನು ಏರಬಾರದು. ಜ್ಞಾತ ಪ್ರಹ್ಲಾದನಾಗಿ ನೀನು ಬದುಕಲೇಬೇಕು. ಬಾಲಕು ನಡತನಾಗಬಾರದು. ಮುಂದಕ್ಕೆ ಆ ತಲೆಮಾರಿನವರೆಗೆ ನಿನ್ನನ್ನು ರಕ್ಷಿಸುತ್ತಾ ಬರ್ತದೆ. ಶುಭವಾಗಲಿ. ಅಮೃತವನ್ನುಂಡು ದೇವತೆಗಳು ಸ್ವರ್ಗದಲ್ಲಿ ಅಮರವಾಗಿ ಮೆರೆಯುತ್ತಿದ್ದಾರೇನು? ಆದರೆ ಅವರಿಗಿಂತಲೂ ಅಧಿಕನಾಗಿ ನಾನು ಮೆರೆಯಬಲ್ಲೆ. ಅದಕ್ಕಾಗಿಯೇ ವಿದ್ಯುತ್ ಯಾಗವನ್ನು ಕೈಗೊಂಡಿದ್ದೇನೆ. ಯಾಗಶಾಲೆಯು ನಿರ್ಮಾಣವಾಗಿ ಯಜ್ಞವು ಆರಂಭಗೊಂಡಿದೆ. ಯಾಗಶಾಲೆದ ಒಳಗೆ ವನಿರಾಮನು ಬಂದಿದ್ದಾನೆ. ಸೀತಾಂಶಲೆಯು ಆಹಾ, ಅವಳ ಮೈಯನ್ನು ಒಮ್ಮೆ ನೋಡಬಾರದೆ. ನೋಡಿದೆಯ ನೋಡಿದೆಯ ಪತಿದೇವ ನೋಡಿದೆಯ
ಹಾ. ನಮ್ಮ ಯಾಗಶಾಲೆಗೆ ಒಬ್ಬರು ಮಹನೀಯರಾದ ಬಾಲಭಟ್ಟರು ಒಬ್ಬರು ಬರುತ್ತಿದ್ದಾರೆ. ಹಾ. ಅವರು ಯಾಕೆ ಬಂದಿರಬಹುದು ಎಂದು ತಿಳಿದುಕೊಂಡು ಬನ್ನಿ ಕಾಂತ. ಅವರನ್ನು ಬರಮಾಡುವ ವ್ಯವಸ್ಥೆಯನ್ನು ಮಾಡುತ್ತೇನೆ. मेरे ಕರದಿ ಬಿಡಿದಿಗ ಛತ್ರ ದಕ್ಷಿಣ ಗೆರದೊಳಗೆ ಬಂದವರ ಪರಿಚಯವನ್ನು ಮರೆಯಲೇ ತಂದೆನು ನೀ ದಿನದೇ ಪರದುನ್ನತ ಭೋಗವು ಜಗದಿಗೆ ಸೋನಿತಾಪುರದ ಒಡೆಯ ಪ್ರಹ್ಲಾದನ ಮೊಮ್ಮಗ ವೈರೋಚನ ಪುತ್ರ ವಿರೋಚನ ಮಾಡುವ ನಮಸ್ಕಾರಗಳು. ಅದೆಷ್ಟೋ ವರ್ಷಗಳಿಂದ ನಿಮ್ಮಂಥವರನ್ನು ಕಾಣಬೇಕೆಂಬ ಆಸೆ ನನಗಿತ್ತು. ಅದು ಇವತ್ತು ನೆರವೇರಿತು. ಹೀಗೆ ಬನ್ನಿ ಸ್ವಾಮಿ, ಹೀಗೆ ಬನ್ನಿ. ಕೇಳು ಕೇಳಿ ಪದ್ಮಾಂಸಗಳಿಂದ ಈ ಯಜ್ಞ ಮಂಟಪವು ಪವಿತ್ರವಾಯಿತು. ಸ್ವಾಮಿ, ನಿಮ್ಮ ದೇಹ ಕನಕದಂತೆ ಹೊಳೆಯುತ್ತಿದೆ. ಜ್ಯೋತಿರ್ಮಯನೇ, ನಾವೇಕೆ ಇಲ್ಲಿಗೆ ಬಂದಿರುವಿರಿ? ನಿಮ್ಮ ಬಯಕೆದಲ್ಲಾದರೂ ಏನು? ನಿಮಗೆ ಗೋವು ಬೇಕೇ? ಗೋಗಳನ್ನು ದಾನದ ರೂಪದಲ್ಲಿ ನೀಡಬೇಕೇ? ಭೂಮಿ ಬೇಕೇ? ಏನು ಬೇಕು ಸ್ವಾಮಿ? ಹೇಳಿ ಸ್ವಾಮಿ, ನೀಡುತ್ತೇನೆ. ಬಲಿರಾಯ, ಮನಸ್ಸಿಗೆ ಸಂತೋಷವಾಯಿತು. ನೀನು ಏಕೆ ಬಂದಿದ್ದೆ ಎಂದು ಕೇಳುವ ತವಕವೇ? ಹಾಗಾದರೆ ಕೇಳು. ನಾನು ಕೇಳಿದ್ದಂತೆ ನೀನು ನನಗೆ ದಾನ ಮಾಡಿಕೊಡುವೆಯಾ? ಹೇಳು. ಸರಿ ಸ್ವಾಮಿ. ಮೋದಪಡುವೆನು ಜೀವನಾವಧಿ ವೃದ್ಧಿಯಾಗ ಮೂರಡಿ ಪಾದವದ ಬಲಿರಾಯ, ನಿನ್ನ ದನಕನಕಗಳು ಬೇಡ, ಗೋದಾನವು ಬೇಡ. ನನಗೆ ಬೇಕಾದದ್ದು ಭೂಮಿ ಮಾತ್ರ. ಅದನ್ನು ಕೊಡುತ್ತಿದ್ದಾನೆ. ಹಾಗಾದರೆ ಹೆಚ್ಚು ಏನು ನಾನು ಕೇಳಲಾರೆ. ನನ್ನ ಬೇಕು ನಿನ್ನ ಪಾದಗಳು ಒಲೆಯುವಷ್ಟು 3 ಪಾದ ಭೂಮಿಯನ್ನು ದಾನ ಮಾಡಿಕೊಡು. ಆದಿತ್ಯೆ, ಹೇಳು. ಸ್ವಾಮಿ, ನೀವು ಇಲ್ಲಿಗೆ ಬಂದು ಕೇವಲ ಅಷ್ಟವನ್ನೇ ಕೇಳುವುದೇ? ನನ್ನ ಇಡೀ ಸರ್ವಸ್ವವನ್ನೇ ನಿಮಗೆ ನೀಡುತ್ತೇನೆ. ಸರಿ, ಹಾಗಾದರೆ ವರ ನೀಡಲು ಸಿದ್ಧವಾಗಿದ್ದೀಯಾ? ಕೊಡು. ಹಾಗಾದರೆ 3 ಪಾದ ಭೂಮಿಯನ್ನು ನಾನು ಮಾಡುತ್ತೇನೆ. ಆದರೆ ನೀನು ದಾನ ಮಾಡಿಕೊಳ್ಳುವಾಗ ನೀನು ದಾರ ಎಳೆದುಕೊಳ್ಳಬೇಕು. ಸರಿ, ದಾರೆಯಲ್ಲಿ ಏನೋ ಒಂದು ತೊಡಗಿದೆ. ನೀನು ನನಗೆ ಒಂದು ದಾರ್ವೆಯನ್ನು ಕೊಡು. ಆ ದಾರ್ವೆಯನ್ನು ಕುಟ್ಟುವಾಗ ಆ ತೊಡಗು ಹೋಗಬಹುದು.
ಕುತಂತ್ರದಿಂದ ಕಾಮೋದರದಲ್ಲಿ ಕುಳಿತುಕೊಂಡಿದ್ದಾರೆ. ಅವಳ ಒಂದು ಕಣ್ಣು ಹೋಯಿತು. ಏನೋ ಮಾಡಲು ಹೋಗಿ ಏನೋ ಆಯಿತು. ಈಗ ನಾನು ಪಾದದಲ್ಲಿ ಅಳತೆ ಮಾಡಲು ಸಿದ್ಧವಾಗಿದ್ದೇನೆ. ಸರಿ ಸ್ವಾಮಿ. ವ್ಯಾಪ್ಯ ವಾರಿಜ ಜನ್ಮೋದದಿ ವಾರಿಜ ಜಗಳೆ ತುಂಬಿ ಮದವೇರು ಅಂತರ ಪದಗಳ ಬಲಿರಾಯ ನೋಡು, 7ನೇ ಪಾದೆಯಲ್ಲಿ ಒಂದು ಪಾದದಿ ಮತ್ಸ್ಯ ಪಾತಾಳವನ್ನು ಪಡೆದೆ. 7ನೇ ಪಾದದಿಂದ ಸ್ವರ್ಗವನ್ನು ಅಳೆದಾಯಿತು. ಇನ್ನು ಒಂದು ಪಾದ ಎಲ್ಲಿಡಲಿ? ಬಲಿರಾಯ ಹೇಳು. ಎಲ್ಲನು ವರುಣ ಪಾಶದಿ ಬಿಗಿದೆಯಾರೋ ಅರೆಗೆ ನಿನಗರ್ಬಿರಿದ ಮೂರಡಿಯನ್ನು ಕೊಡುತ್ತೀಯೋ ಪರಮ ಪದವೋ ಪಡೆವೆ ಕರುಣಾಕರನೆ ಎನ್ನಯ ಶಿರದೊಳಿದೆ ಪಾದ ಪಂಕಜವ ಪದುಮನಾಭನೆ ಕರುಣಾಕರನೆ ಎನ್ನಯ ಶಿರದೊಳಿಸೈ ಪಾದ ಪಂಕಜವ ಸ್ವಾಮಿ, 2 ಪಾದಗಳ ಅಳತೆಯಲ್ಲಿ ಎಲ್ಲವನ್ನೂ ನಿಮ್ಮ ಸ್ವಾಧೀನ ಮಾಡಿಕೊಂಡಿದ್ದೀರಿ. ಸರಿ, 3ನೇ ಪಾದವನ್ನು ನನ್ನ ತಲೆಯ ಮೇಲೆ ಇಡೀರಿ. ಎಲ್ಲವನ್ನೂ ನಿಮಗೇ ಕೊಡುತ್ತೇನೆ ಸ್ವಾಮಿ. ಬಲಿರಾಯ, ನಾನು ಯಾರೆಂದು ಕಂಡುಕೊಂಡೆಯ? ತ್ರಿವಿಕ್ರಮನಾಗಿ ಮರೆದ ನನ್ನನ್ನು ಭಕ್ತಿಯಿಂದ ಪೂಜಿಸಿದ್ದಿ. ಅಷ್ಟೇ ಅಲ್ಲ, ಔಷಧಿಯಿಂದ ಕರೆತಂದು ಪೀಠದಲ್ಲಿ ಕುಳ್ಳಿರಿಸಿ ಪೂಜಿಸಿದ್ದೀರಿ. ಈ ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆ. ಹೋಗು, ನಿನಗೆ ಮುಂದೆ ಸೂರ್ಯ ಸಾವರ್ಣ ಮನ್ವಂತರದಲ್ಲಿ ಇಂದ್ರ ಪದವಿಯನ್ನು ಅನುಗ್ರಹಿಸುವನೆಂದು ಹೇಳುತ್ತಿದ್ದೇನೆ. ಹೋಗು, ನಿನಗೆ ಶುಭವಾಗಲಿ. ನನಗೆ ದೇವೇಂದ್ರ ನೀಡಿರುವ ಜೇನುವನ್ನು ಹಸಿದುಕೊಂಡು ಹೋಗುತ್ತಿದ್ದಾನೆ. ಈ ಆಶ್ರಮದಲ್ಲಿ ಅವನನ್ನು ಹೇಗೆ ತಡೆದು ನಿಲ್ಲಿಸುವುದು? ಈ ಸಂದರ್ಭದಲ್ಲಿ ಮಗನೂ ಇಲ್ಲ. ಏನು ಮಾಡುವುದು ದೇವ, ನೀವೇ ಪರಿಪಾಲಿಸಿ. Thank you.
ನಮ್ಮ ಕಾಮಧೇನುವನ್ನು ಅವನ ಬಲಾತ್ಕಾರದಿಂದ ಅವನ ಅರಮನೆಗೆ ಎಳೆದೊಯ್ಯುತ್ತಿದ್ದಾನೆ. ಮುಂದೆ ಏನು ಮಾಡುದು ಮಗನೇ? ರಕ್ಷಕನೇ ಭಕ್ಷಕಾಗದೆಂದರೆ ಅವನಿಗೆ ಸರಿಯಾದ ಶಿಕ್ಷೆ ನೀಡಲೇಬೇಕು. ತಾನೊಬ್ಬ ಕ್ಷತ್ರಿಯನೆಂದು ಅಹಂಕಾರದಿಂದ ಮೆರೆಯುತ್ತಿರುವ ಆ ಕಾರ್ತವೀರನ್ನು ತಕ್ಕ ಪಾಠ ಕಲಿಸದಿದ್ದರೆ ದೇವನನ್ನು ಮರೆಯುತ್ತೇನೆ. ಮಗನೇ ಭಾರ್ಗವ, ನಿನ್ನ ಮಾತುಗಳಿಂದ ಮನ ತುಂಬಿ ಬಂತು. ಆದರೆ ನಾವು ಬ್ರಾಹ್ಮಣರು ತಾನೇ. ಅವನಲ್ಲಿ ಹೋಗಿ ಸಮಾಧಾನದಿಂದ ದೇನುವನ್ನು ದಾನವಾಗಿ ಬೇಡು. ಕೊಡದಿದ್ದರೆ ವೇದವನ್ನು ಕಲ್ಪಿಸು, ಅದು ಕೊಡದಿದ್ದರೆ ದಂಡವನ್ನು ಉಪಯೋಗಿಸಿ ದೇನುವನ್ನು ಬಿಡಿಸಿಕೊಂಡು ಬಾ ಮಗನೇ. ಹೋಗು, ಶುಭವಾಗಲಿ. ಶಾಪದಿಂದಾಗಿ ಕೃತವೀರನ ಸುತ್ತ ಕಾರ್ತವೀರನೆಂಬ ನಾಮಧೇನುವನ್ನು ಪಡೆದಿದ್ದೇನೆ. ದತ್ತಾತ್ರೇಯ ಶಿಷ್ಯನಾದ ನಾನು, ನನ್ನನ್ನು ಈ ಕಾಲಕ್ಕೆ ಸಾವು ಎಂಬುದು ಸಮೀಪಿಸುತ್ತಿದೆ. ಆದ್ದರಿಂದ ಬಂದವರನ್ನು ವಿಚಾರಿಸದೆ ಹೋಗುವುದು ಸರಿಯಲ್ಲ. ಯಾರಲ್ಲಿ ನಮ್ಮವರು ಬರಲಿ ಸಭೆಗೆ.
ಈಗ ಕಾಮಧೇನು ಪಡೆಯಲು ನೀನು ಬಂದಿರುವೆ. ಬದುಕುವ ಆಸೆ ಇದ್ದರೆ ನಡೆ, ಇಲ್ಲದಿದ್ದರೆ ಬಾ ಮುಂದೆ. ಹೌದೇನು ವೀರಾದಿ ವೀರ? ನಿಮ್ಮ ಒಡೆಯ ಮಾಡಿದ ಅಧರ್ಮದ ಕಾರ್ಯದಲ್ಲಿ ನಿಮಗೂ ಬಾಳಿದೆ. ಯಾಕೆ ಬಲ್ಲಿರ? ನಿಮ್ಮ ಒಡೆಯ ತಪ್ಪು ದಾರಿಗೆ ಹೋಗುವಂತೆ ಪ್ರೇರಣೆ ಕೊಡುವರು ನೀವು. ಅದರಿಂದ ಮೊದಲಾಗಿ ನಿಮಗೊಂದು ವಚನ ಕಳಿಸುತ್ತೇನೆ, ಬಾ ಮುಂದೆ. ಎಲ್ಲವೋ ಮಣಿಕುಮಾರನೇ, ಏನು? ಹೌದೇನು ದೇನುವನ್ನು ಕಸಿದುಕೊಂಡು ಹೋಗಿದ್ದೇವೆ. ಯಾಕೆ ಬಲ್ಲೆಯಾ? ನೀನು ದೇನುವನ್ನು ಹೇಗೆ ಕಾಪಾಡಬೇಕು, ಹೇಗೆ ಪಾಲಿಸಬೇಕು ಮತ್ತು ಅದು ಎಲ್ಲಿ ಇರುವುದಕ್ಕೆ ಯೋಗ್ಯವಾದದ್ದು ಎಂದು ತಿಳಿದುಕೊಂಡು ಹೋಗಿದ್ದೇವೆ. ಈ ನಿಮ್ಮ ಆಶ್ರಮದಲ್ಲಿ ಅದಕ್ಕೆ ಸರಿಯಾದ ಮೇವು ಸಿಗಲು ಸಾಧ್ಯವಿಲ್ಲ. ಹಾಗಾಗಿ ಉತ್ತಮವಾದ ಯಾವುದೇ ವಸ್ತು ಆಗಲಿ ಅದು ಅರಸ ಬಂಡಾಯಕ್ಕೆ ಸೇರಬೇಕು. ವಿಚಾರಿಸಲು ಬಂದ ನಿನಗೊಂದು ಗತಿಯನ್ನು ಕಾಣಿಸು, ಬಾ ಮುಂದೆ. ಸಾಕು ಸಾಕು ನಿನ್ನ ದರ್ಪದ ಮಾತುಗಳು. ಮೋಸದಿಂದ ದೇನುವನ್ನು ಕಸಿದುಕೊಂಡು ಹೋಗಿದ್ದೀರಾ. ನಿಮಗೊಂದು ಮತ್ತೊಂದು ಅರಿವು ಬಂದಿದ್ದೇನೆ. ಸಾರಿ ಹೇಳುತ್ತಿದ್ದೇನೆ, ದೇನುವನ್ನು ಬಿಟ್ಟುಕೊಡು, ಇಲ್ಲ ಅದರ ಹರಿದ ಖಂಡಿತ. ಬಾ ಮುಂದೆ. Hey!
ಕಲಾಭಿಮಾನಿಗಳಲ್ಲಿ ನಿಮ್ಮ ರಸಭಂಗಕ್ಕಾಗಿ ಕ್ಷಮೆಯನ್ನು ಕೇಳುತ್ತಾ ಅನಿವಾರ್ಯವಾಗಿ ನಮಗೆ ನಿಮಗೊಂದು ಕೃತಜ್ಞತೆಯನ್ನು ಹೇಳಬೇಕಾಗಿದೆ. ಲಲಿತಾ ಪದ್ಮಿನಿಯವರ ಅಕಾಲ ಮರಣದಿಂದ ಕಂಗಾಲಾದಂತಹ ನಮಗೆ ಈ ವರ್ಷ ದಶಾವತಾರ ಯಕ್ಷಗಾನವನ್ನು ಮಾಡಬೇಕಾಗಿದ್ದರೆ ಅದಕ್ಕೆ 3 ಜನ ನಮ್ಮ ಶಿಕ್ಷಕಿಯರು ಹೆಗಲಿಗೆ ಹೆಗಲು ಕೊಟ್ಟು ದುಡಿದಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಬೇಕು. ಲಲಿತಾ ಪದ್ಮಿನಿ ಮೇಡಮ್ ಅವರು ಇಲ್ಲಿ ಈ ಮಕ್ಕಳ ಯಕ್ಷಗಾನವನ್ನು ನೋಡ್ತಾ ಇದ್ದಾರೆ. ಹಾಗಾಗಿ ನಮಗೆ ವರುಣದೇವರು ಕೂಡ ಕೃಪೆ ತೋರಿಸಿದ್ದಾರೆ. ಎಲ್ಲ ಮಕ್ಕಳು ತುಂಬ ಸುಂದರವಾಗಿ ಕುಣಿದಿದ್ದಾರೆ. ಈಗ ಕಾರ್ತವೀರಾರ್ಜುನ ವಧೆಯನ್ನು ನಾವು ನೋಡಿದ್ದೇವೆ. ಆ ಪರಶುರಾಮನ ಭಾರ್ಗವರಾಮನ ಒಂದು ಸಾಧನೆಯನ್ನು ನಾವು ನೋಡಿದ್ದೇವೆ. ನಮ್ಮ ಮಕ್ಕಳು ಯಾವ ಪಾತ್ರವನ್ನು ಬೇಕಿದ್ರೂ ಮಾಡಲಿಕ್ಕೆ ತಯಾರಿದ್ದಾರೆ ಎನ್ನುವುದನ್ನು ನಮ್ಮ ರಾಮಚಂದ್ರ ಸಾಲ್ಯಾನರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಬಂಧುಗಳೇ, ಈ ಸಂಸ್ಥೆಯಲ್ಲಿ ಒಂದು ಚಪ್ಪಾಳೆ ಕೊಡಿ ಅವರಿಗೆ. ರಾಮಚಂದ್ರ ಸಾಲ್ಯಾನರು ಅವರ ಪರಿಶ್ರಮ 70 ಮಕ್ಕಳನ್ನು ಒಂದು 120 ವೇಷ ಹಾಕಿಸಿ ಕುಣಿಸುವಂತಹ ಆ ಸಾಧನೆ ಇದೆಯಲ್ಲ, ನಿಜವಾಗಿ ಆ ಕಲಾಮಾತೆ ಅವರಿಗೆ ಕೊಟ್ಟಂತಹ ಆ ಶಕ್ತಿ ಏನು ಎನ್ನುವುದನ್ನು ಅವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ನಮ್ಮ ಸಂಸ್ಥೆ ಅಧ್ಯಕ್ಷರಾದಂತಹ ಆ ಶ್ರೀ ಪಿ ದಯಾಕರ್ ಅವರನ್ನು ನಾವು ಅಭಿನಂದಿಸಬೇಕು. ಯಾಕೆ ಅಂತ ಹೇಳಿದರೆ, ಲಲಿತಾ ಪದ್ಮಿನಿ ಮೇಡಮು ತನ್ನ ಕೊನೆಯ ಸಂದರ್ಭದಲ್ಲಿ ಹೇಳಿದಂತಹ ಒಂದು ಮಾತು, ಯಾವುದೇ ಕಾರಣಕ್ಕೆ ಯಕ್ಷಗಾನವನ್ನು ಒಂದು ಬಿಡಬಾರ್ದು. ಈ ವರ್ಷ ದಶಾವತಾರ ಆ ಯಕ್ಷಗಾನವನ್ನು ಮಕ್ಕಳಿಂದ ಮಾಡಿಸಬೇಕು. 11ನೇ ವರ್ಷ 10ನೇ ವರ್ಷದ ಆ ಒಂದು ದಶಮಾನೋತ್ಸವದ ಸಂದರ್ಭದ ಆ ನೆನಪು 11ನೇ ವರ್ಷಕ್ಕೆ ಅದು ಮರುಕಳಿಸಬೇಕು ಎನ್ನುವುದನ್ನು ಅವರು ಹೇಳಿ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅವರ ಆ ಒಂದು ಕರ್ತವ್ಯವನ್ನು ನಿರ್ವಹಿಸಿಕೊಟ್ಟವರು ನಮ್ಮ ಸಂಸ್ಥೆಯ ಶಿಕ್ಷಕಿಯರಾದಂತಹ ಆ ಮಂಜುಳಾ ಮೇಡಮ್, ಅಶ್ವಿನಿ ಮೇಡಮ್ ಮತ್ತು ನಮಿತಾ ಮೇಡಮ್ ಅವರು 3 ಜನ, ಅದರ ಒಟ್ಟಿಗೆ ಎಲ್ಲ ಶಿಕ್ಷಕಿಯರು ಸೇರಿಕೊಂಡಿದ್ದಾರೆ. ಆ 3ರನ್ನು ನಾವು ದಯಮಾಡಿ ಅವರು ಇದ್ರೆ ವೇದಿಕೆಗೆ ಬಂದು ಒಮ್ಮೆ ಮುಖ ತೋರಿಸಬೇಕು ಆ ನಮ್ಮ ಕಲಾಭಿಮಾನಿಗಳಿಗೆ ಅಂತ ಹೇಳ್ತಾ ಇದ್ದೇನೆ ನಾನು. ಯಾಕೆ ಅಂತ ಹೇಳಿದರೆ, ರಾಮಚಂದ್ರ ಸಾಲ್ಯಾನರು ಅವರಿಗೆ ಒಂದು ಕೃತಜ್ಞತೆ ನೀವು ಅಗತ್ಯವಾಗಿ ಹೇಳಬೇಕು ಅಂತೇಳಿ ನನ್ನನ್ನು ಕಳಿಸಿದ್ರು. ಈ ಒಂದು ಯಕ್ಷಗಾನ ಪ್ರಸಂಗ, ಇದರಲ್ಲಿ ಪ್ರತಿಯೊಂದು ಮಗು ಕೂಡ ಪಾತ್ರ ಮಾಡಿದ ಪ್ರತಿಯೊಂದು ಮಗು ಕೂಡ ಮುಂದಿನ ದಿನಗಳಲ್ಲೇ ಒಳ್ಳೆಯ ಒಂದು ಆ ಕಲಾವಿದನಾಗುವುದಕ್ಕೆ ಅಥವಾ ಕಲಾವಿದೆಯಾಗುವುದಕ್ಕೆ ಯಾವುದೇ ಒಂದು ಸಂದೇಹ ಇಲ್ಲ ಎನ್ನುವಂತಹ ಮಾತನ್ನು ಕೂಡ ನಾವಿಲ್ಲಿ ನೆನಪಿಸಿಕೊಳ್ತಾ ಇದ್ದೇವೆ. ನಮ್ಮ ಸಂಸ್ಥೆ ತುಂಬ ಧನ್ಯವಾಗಿದೆ. ಯಾಕೆ ಅಂತ ಹೇಳಿದರೆ, 4 ಗೋಡೆಗಳ ಮಧ್ಯೆ ಆಗ ಕೇಶವ ಬಂಗೇರು ತುಂಬ ಸುಂದರವಾಗಿ ಅದನ್ನು ಹೇಳಿದ್ದಾರೆ. ಒಂದು ಹಣ್ಣಿನ ಅಂಗಡಿಯ ಮುಂದೆ ಮಗುವೊಂದು ನಿಂತುಕೊಂಡಾಗ ಆ ಮಗುವ ಹಣ್ಣಿನ ಅಂಗಡಿಯನ್ನು ಹೇಗೆ ಆಸ್ವಾದಿಸ್ತದೆ, ತಾನೇ ಹೇಗೆ ಮತ್ತೆ ಹಣ್ಣಿನ ಅಂಗಡಿ ಆಗುತ್ತದೆ, ಹಾಗೆ ನಮ್ಮ ಈ ಪುಟಾಣಿಗಳು ನಾಳೆ ಹಣ್ಣಿನ ಅಂಗಡಿಯಾಗಿ ಮಾಗುವಂತಹ ಹೊತ್ತಿಗೆ, ಆ ಮಾಗುವಂತಹ ಹೊತ್ತಿಗೆ, ಅದು ಬೀಗುವಂತಹ ಹೊತ್ತಿಗೆ ಅದು ಹೇಗೆ ಒಂದು ಆ ಕಲಾವಿದ ನೈಪುಣ್ಯವನ್ನು ಪಡೆದುಕೊಳ್ತದೆ ಎನ್ನುವುದನ್ನು ನಾವು ನಾವು ರಂಗಮಂದಿರದಲ್ಲಿ ನಾವು ನೋಡಿದ್ದೇವೆ. ತುಂಬ ನಮಗೆ ಖುಷಿಯಾಗಿದೆ. ಮಂಜುಳಾ ಮೇಡಮ್ ಅವರು ಬಂದಿದ್ದಾರೆ, ಆ ಅಶ್ವಿನಿ ಅವರು ಬರ್ತಾ ಇದ್ದಾರೆ, ಆನಂತರ ನಮಿತಾ, ಆ 3ರನ್ನು ನಾವು ಮುಂದೆ ಬನ್ನಿ. ಅವರಿಗೆ ನಮಗೆ ಏನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಧ್ಯಕ್ಷರು ಹೇಳಿದರು, ಅವರು 3ರನ್ನು ಒಂದು ಸಭೆಯ ಎದುರು ಕರೆಯಬೇಕು, ಅವರ ಮುಖವನ್ನು ಸಭಿಕರಿಗೆ ತೋರಿಸಬೇಕು ಅಂತ. ಈ 70 ಮಕ್ಕಳನ್ನು ಒಂದು ತಯಾರು ಮಾಡಲಿಕ್ಕೆ ಅವರು ಸಾಧಾರಣ ಒಂದು 3 ತಿಂಗಳಲ್ಲಿ ಪಟ್ಟಂತಹ ಶ್ರಮ, ಇಡೀ ವರ್ಷ ಅಭ್ಯಾಸ ಮಾಡಿರಬಹುದು, ಆದರೆ ಒಂದು 3 ತಿಂಗಳಲ್ಲಿ ಆ 3 ಮಾಡಿದಂತಹ ಪಟ್ಟಂತಹ ಒಂದು ಶ್ರಮ ನೋಡಿದರೆ ಅವರು ಇವತ್ತು ಓಡಿದ ಎಷ್ಟು ಮೈಲು ಓಟ ಆಗಿರಬಹುದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ, ಮಕ್ಕಳನ್ನ ಆ ರೀತಿಯಾಗಿ ತಯಾರು ಮಾಡುವಂತಹ ಒಂದು ಶಿಕ್ಷಕ
ಶಿಕ್ಷಕಿಯರು ನಮ್ಮ ಸಂಸ್ಥೆಯಲ್ಲಿ ಇದ್ದಾರೆ ಎನ್ನುವಂಥದ್ದೇ ನಮಗೆ ತುಂಬಾ ಅಭಿಮಾನದ ಒಂದು ಸಂಗತಿ ಅಂತ ನಾನು ಹೇಳ್ತಾ ಅವರಿಗೆ ಅನಂತಾನಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೆ ಈ ದಶಾವತಾರ ಈ ಯಕ್ಷಗಾನ ಪ್ರಸಂಗವನ್ನ 3 ಗಂಟೆಗಳ ಕಾಲ ನೇರ ಪ್ರಸಾರದಲ್ಲಿ ಮಾಡ್ತಾ ಆನಂತರ ನಿಮಗೆ LCDಯಲ್ಲಿ ತೋರಿಸಿ ಅದನ್ನ ಒಂದು ಆಸ್ವಾದಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಅದಕ್ಕೆ ದೇಣಿಗೆ ನೀಡಿದಂತಹ ನಮ್ಮ ಸಂಸ್ಥೆಯ ಎಲ್ಲ ಅಭಿಮಾನಿಗಳನ್ನ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇವೆ, ಅವರಿಗೆ ವಂದಿಸ್ತೇವೆ. ಕಲಾಮಾತೆ ನಮ್ಮ ಮಧ್ಯೆ ಇದ್ದು ಆ ಲಲಿತಾ ಪದ್ಮಿನಿಯವರೇ ಆ ಕಲಾಮಾತೆಯಾಗಿ ಇವತ್ತು ಇದನ್ನು ಮಾಡಿಸಿಕೊಟ್ಟ ಹಾಗೆ ನಮಗೆ ಅನಿಸ್ತದೆ. ಆ ಮಾತೆಯನ್ನ ಎಷ್ಟು ನಮಗೆ ಹೊಗಳಿದ್ರೂ ಕೂಡ ಸಾಕಾಗಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ 11 ವರ್ಷಗಳ ಹಿಂದೆ ಆ ಒಂದು ಮಾತೆ ಆರಂಭಿಸಿದಂತಹ ಮಕ್ಕಳನ್ನ ಕುಣಿಸುವಂತಹ ಈ ಒಂದು ತಂತ್ರ ನೋಡಿ, ಆಗ ಅಗರಿಯವರು ಹೇಳಿದರು, ಒಂದು ಕಡೆಯಲ್ಲಿ ಪುರಾಣ, ಮತ್ತೊಂದು ಕಡೆಯಲ್ಲಿ ಆ ಒಂದು ಇಡೀ ಕನ್ನಡ ಭಾಷೆಯನ್ನ ದುಡಿಸಿಕೊಳ್ಳುವಂತಹ ರೀತಿ, ಮತ್ತೊಂದು ಕಡೆಯಲ್ಲಿ ಆಂಗಿಕ ವಾಚಿಕ ಆ ಅಭಿನಯದ ಮೂಲಕ ಆ ಮಗು ಹೇಗೆ ತನ್ನನ್ನು ತಾನು ತೆರೆದುಕೊಳ್ತದೆ, ಹೇಗೆ ಹಣ್ಣಿನ ಅಂಗಡಿ ಆಗುತ್ತದೆ ಎನ್ನುವುದನ್ನ ನಾವೀಗ ಆ ಪರಶುರಾಮನ ಪಾತ್ರ ಅದು ತಮ್ಮ ಮೇಡಮ್ನ ಆ ಮಗ ಕಾಣಬೇಕು, ನನಗೆ ಗೊತ್ತಿಲ್ಲ, ಆ ಒಂದು ಪಾತ್ರ ಬಂದು ಮಾಡಿದಂತಹ ಒಂದು ರೀತಿ ನೋಡಿದರೆ ಆ ಒಂದು ಆ ಹುಡುಗ ಒಂದು ಮಗು, ನಾನು ಒಬ್ಬರನ್ನ ಹೇಳ್ತಾ ಇಲ್ಲ, 70 ಮಕ್ಕಳು ಕೂಡ ಸುಂದರವಾಗಿ ಮಾಡಿದ್ದಾರೆ. ಆದರೆ ಆ ಮಕ್ಕಳನ್ನ ನಾವು ತೊಡಗಿಸಿಕೊಂಡ್ರೆ ಅವರನ್ನ 4 ಗೋಡೆಗಳ ಮಧ್ಯೆಯಿಂದ ಹೊರಗೆ ತಂದು ಮಾತನಾಡಿಸಿದರೆ ಯಾವ ರೀತಿಯಲ್ಲಿ ಅವರ ಒಳಗಿದ್ದಂತಹ ಕಲಾವಿದ ತೆರೆದುಕೊಳ್ತಾನೆ ಎನ್ನುವುದಕ್ಕೆ ಇವತ್ತಿನ ಈ ದಶಾವತಾರ ಪ್ರಸಂಗ ನಮಗೆ ಸಾಕ್ಷಿಯಾಗ್ತದೆ. 3 ಜನ ಮಂಜುಳಾ ಮೇಡಮ್ ಮತ್ತು ಅಶ್ವಿನಿ ಮೇಡಮ್ ಮತ್ತು ನಮಿತಾ ಅವರಿಗೆ ನಾವು ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಅವರಿಗೆ ಇದೊಂದು ಪ್ರೇರಣೆಯಾಗಿ ಆ ಲಲಿತಾ ಪದ್ಮಿನಿಯೇ ಒಂದು ಆ ಶಕ್ತಿಯಾಗಿ ಇದ್ದುಕೊಂಡು ಇನ್ನಷ್ಟು ಮಕ್ಕಳನ್ನ ಸೇರಿಸಿ ಬರುವ ವರ್ಷ 100 ಮಕ್ಕಳನ್ನು ಕುಣಿಸುವಂತಹ ಯೋಗ ಅವರಿಗೆ ಬರಲಿ ಅಂತ ನಾನು ಆಶಯವನ್ನು ವ್ಯಕ್ತಪಡಿಸ್ತೇನೆ. ಈ ಸಂದರ್ಭದಲ್ಲಿ ಇದಕ್ಕೆ ಸಹಕರಿಸಿದಂತಹ ಎಲ್ಲ ಪೋಷಕ ಬಂಧುಗಳು, ಎಲ್ಲ ಶಿಕ್ಷಕ ಬಂಧುಗಳು, ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಸಾಧು ಪೂಜಾರಿಯವರು ಒಂದು 40 ವರ್ಷಗಳ ಹಿಂದೆ ಆ ಮಕ್ಕಳ ಒಂದು ಸೌಂದರ್ಯವನ್ನ ನೋಡುವಂತಹ ಒಂದು ಆಸೆಯನ್ನ ಕಂಡಿದ್ರು. ಮೊನ್ನೆ ನಮ್ಮನ್ನ ಬಿಟ್ಟು ಹೋದಂತಹ PK ಮೊಯ್ಲಿಯವರು ಇಲ್ಲಿ ಮಹಿಳಾ ಕಾಲೇಜನ್ನ ಅಥವಾ ಮಹಿಳಾ ಹೈಸ್ಕೂಲ್ ಅನ್ನ ಆರಂಭಿಸಿದರು. ಅವರೆಲ್ಲರ ಪರಿಶ್ರಮ, ನಮ್ಮ ಸಂಸ್ಥೆಯ ಅಗಲಿ ಹೋದಂತಹ ಟ್ರಸ್ಟಿನ ಸದಸ್ಯರ ಪರಿಶ್ರಮ ಇಲ್ಲಿ ಇದೆ. ಎಲ್ಲರ ಆಸೆಗಳು ಇಲ್ಲಿ ಕೈಗೂಡಿದೆ. ಮತ್ತೆ 10 ಜನ ಸೇರಿದಲ್ಲೇ ಅದು ಒಂದು ಮುತ್ತು ಇದೆ ಅಂತ ಹೇಳುವುದಕ್ಕೆ ಎಲ್ಲರ ಒಂದು ಆಶೀರ್ವಾದ ನಮ್ಮ ಮೇಲೆ ಇದೆ. ಈ ಮಣ್ಣಿನಲ್ಲಿ ಕಲಾಮಾತೆ ಒಲಿದಿದ್ದಾಳೆ, ವಿದ್ಯಾಮಾತೆ ಒಲಿದಿದ್ದಾಳೆ. ಸಾಧು ಪೂಜಾರಿಯವರ ಆ ಒಂದು ಆತ್ಮಕ್ಕೆ ಇವತ್ತು ನಿಜವಾಗಿ ಅದು ಶಾಂತಿ ಸಿಗುತ್ತದೆ ಅಂತ ಹೇಳ್ತಾ 3 ಜನ ಆ ಶಿಕ್ಷಕಿಯರನ್ನ ನಾನು ಇವತ್ತು ನಿಮ್ಮ ಮುಂದೆ ತಂದು ನಿಲ್ಲಿಸಿ ಅವರು ಮುಂದಿನ ದಿನಗಳಲ್ಲಿ ನಿಮ್ಮ ಎದುರಿಗೆ ನಿಮ್ಮ ಮಕ್ಕಳನ್ನ ಇದೇ ರೀತಿಯಲ್ಲಿ ಕುಣಿಸುವಂತಹ ಒಂದು ಯೋಗ ಭಾಗ್ಯ ಅವರಿಗೆ ಸಿಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ.
ಹಸಿರುವುದಕ್ಕೆ ನೀನು ಯಾರು? ಆದರೆ ನೀನು ಮಲಗಿದ ಸಮಯದಲ್ಲಿ ಏನು ನಡೆದು ಹೋಗಿದೆ ಎಂದು ನಿನಗೆ ಗೊತ್ತಿಲ್ಲ. ಕೇವಲ ಒಂದು ಹೆಣ್ಣಿಗಾಗಿ ನಿನ್ನ ಅಣ್ಣನಾದ ರಾವಣ ನಿಮ್ಮ ರಾಕ್ಷಸ ವೀರನ ಸುಮ್ಮನೆ ನನ್ನ ಕೈಯಿಂದ ಕೊಲ್ಲಿಸಿದ. ನಿನಗೂ ಅದೇ ಗತಿ ಬಂದಿದೆ. ಬಾ ಮುಂದೆ. ಸೀತೆ ನಿನಗೆ ಕೊಡ. ನಿನ್ನೊಂದಿಗೆ ಯುದ್ಧ ಮಾಡಲು ಹೆದರಿದರೆ ನಾನು ಗಿರಿಜಾತಿ ಭಕ್ತರಲ್ಲ. ಜೋಕಿ ಬಾ ಮುಂದೆ.
ಇಲ್ಲ. ಹಾಗಾಗಿ ನಾನು ನಿನ್ನಲ್ಲಿ ಒಂದು ಪ್ರಶ್ನೆ ಕೇಳುತ್ತಿದ್ದೇನೆ. ಏನು ದೇವಾ? ನಿನಗಾಗಿ ನಿನ್ನ ಅಣ್ಣನಾದ ರಾವಣನನ್ನು ಉಳಿಸೋಣ ಎಂದುಕೊಂಡಿದ್ದೇನೆ. ಏನು ನಿನ್ನ ಅಭಿಪ್ರಾಯ? ದುಷ್ಟ ದುರಾಚಾರದೊಳಗಿರೋ ಮತಿ ಮಣ್ಣನನು ಪ್ರಭು ಶ್ರೀರಾಮಚಂದ್ರ, ನಿನ್ನ ಮಾತು ಕೇಳುವಾಗ ಆಶ್ಚರ್ಯವಾಯಿತು. ಏಕೆ? ನನ್ನ ಅಣ್ಣನಾದ ರಾವಣನು ಏನು ಮಾಡುತ್ತೀನಿ ಎಂದು ಕೇಳುತ್ತಿರುವೆ. ಪ್ರಭು, ಧರ್ಮ ಯಾವುದು ಕರ್ಮ ಯಾವುದು ಎಂದು ನಿನಗೆ ತಿಳಿದ ವಿಷಯ. ಈ ಪ್ರಪಂಚದಲ್ಲಿ ಸಾಧು ಸಜ್ಜನರಿಗೆ ಮಾತ್ರ ಬದುಕಲು ಅವಕಾಶ. ಹಾಗಾಗಿ ದುಷ್ಟರುಳಿದರೆ ಮತ್ತೆ ಸಜ್ಜನರ ಗತಿ ಏನು ಗೊತ್ತದೆ ಹೇಳು ದೇವ. ಹಾಗಾಗಿ ಈತ ನನ್ನ ಅಣ್ಣನಾದರೂ ಅವನು ದುಷ್ಟನಾಗಿದ್ದಾನೆ. ಅವನನ್ನು ಕೊಂದು ಬಿಡು ದೇವ. ಶ್ರೇಷ್ಠ ಪ್ರಭು, ನಿನ್ನ ಅಣ್ಣನಾದ ರಾವಣನನ್ನು ಕೊಂದುಕೊಲೆಯಲು ಸಿದ್ಧನಾಗಿದ್ದ ನಾನು ಅವನ ಶಿರವನ್ನು ಎಷ್ಟೇ ಸಲ ಕತ್ತರಿಸಲು ಮತ್ತೆ ಮತ್ತೆ ಅವನ ರುಂಡಕ್ಕೆ ಸೇರುತ್ತಿದೆ. ಏಕೆ ಹೀಗೆ ನಡೆಯುತ್ತಿದೆ ತಿಳಿಸುವೆಯಾ? ಪ್ರಭು ಶ್ರೀರಾಮಚಂದ್ರ, ಈ ರೀತಿಯಾಗಿ ಆಗುವುದಕ್ಕೆ ಬಲವಾದ ಕಾರಣಗಳಿದೆ ದೇವ. ಏನದು? ಈ ಹಿಂದೆ ಪರಶುರನನ್ನು ಪೂಜಿಸುವುದಕ್ಕೆ ಈ ರಾವಣನು ಕೈಲಾಸಕ್ಕೆ ಹೋದನು. ಕೈಲಾಸದ ತಪಲುವಿನ ಬುಡದಲ್ಲಿ ನಂದೀಶ ಕುಳಿತಿದ್ದನು. ಆವಾಗ ಈ ರಾವಣನು ನಂದೀಶನಿಗೆ ಜಂಬೂ ನೇರಳೆ ಹಣ್ಣುಗಳನ್ನು ನಂದೀಶನ ಮೇಲೆ ಬಿಸಾಡಿದನಂತೆ. ನಿನಗೆ ವೈರಿಯಾಗಿ ಬರುವರು ಯಾರು? ಇರುವ ಬ್ರಹ್ಮಾಸ್ತ್ರಗಳಿಂದ ನಿನ್ನ ಶಿರವು ಹೋಗಲಿ ಎಂದು. ಹಾಗಾಗಿ ಪ್ರಭು ಯೋಚನೆ ಮಾಡಬೇಡ, ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸು. ಆಗಲಿ.
ನಿನ್ನ ಹಾರೆ ಬಾರಹನ ಇವತ್ತಿಗೆ ಮುಕ್ತಾಯಗೊಳಿಸುತ್ತೇನೆ. ಬಾ ಮುಂದೆ. ಸಾಕು ಮಾಡು ದುರುಳನೆ. ಹೌದೇನು ನಿಮ್ಮಂತಹ ದುಷ್ಟರನ್ನು ಏನೋ ಮಾಡಿದರೂ ಗೊತ್ತಾಗುವುದಿಲ್ಲ ಎಂದು ಭಾವಿಸಿಕೊಂಡೆಯಾ ಹೇಳಿ? ಧರ್ಮವನ್ನು ಉಳಿಸಿಕೊಂಡು ಈ ಧರೆಯನ್ನು ಕಾಪಾಡುತ್ತಾ ಬಂದಿದ್ದೇನೆ. ನಿಮ್ಮಂತಹ ದುಷ್ಟರನ್ನು ನಾಶ ಮಾಡುವುದು ನನ್ನ ಮೂಲ ಉದ್ದೇಶ. ಹಾಗಾಗಿ ನಿನ್ನ ಹರಣ ಖಂಡಿತ. ಬಾ ಮುಂದೆ.
ವಿದ್ಯೆಯನ್ನು ಅಗತ್ಯವಾಗಿ ಪಡೆದಿರಬೇಕಾಗಿದೆ. ಕಂಡವರ ಮನೆಗೆ ಹೋಗಿ ಹಾಲು ಮೊಸರು ಕಾದುತ್ತಿರುವ ನಿನಗೆ ಈ ಪೀಠ ನಮ್ಮ ಒಡೆಯನ ಶಿಶುಪಾಲನಿಗೆ ದಕ್ಕಬೇಕಾಗಿದೆ. ಹಾಗಾಗಿ ಸಾರಿ ಹೇಳುತ್ತಿದ್ದೇನೆ, ಮರ್ಯಾದೆಯಿಂದ ಬಿಟ್ಟುಕೊಟ್ಟರೆ ಲೇಸು, ಇಲ್ಲವಾದರೆ ಜತನ್. ನಮ್ಮಂತಹ ಪರಾಕ್ರಮಿ ವೀರಕ್ಕೆ ದೊರಕಬೇಕಾದ ಅಗ್ರಪೀಠವನ್ನು ನೀನು ಕಸಿದುಕೊಂಡೆ ಅಲ್ಲ. ಈಗ ನಿನ್ನನ್ನು ಕೆಳಗಿಳಿಸಿ ನಾನು ಕುಳಿತುಕೊಳ್ಳುತ್ತೇನೆ. ಆ ಚಂದವನ್ನು ನೋಡು ಬಾ. ಅದನ್ನು ಬಿಟ್ಟು ಈ ಅಗ್ರಪೀಠವು ನಿನ್ನಂತಹ ಮೂರ್ಖನಿಗೆ ಸಿಗುವುದುಂಟೆ ಹೇಳು. ನಿನ್ನ ಅವನತಿಯ ಕಾಲ ಕೂಡಿ ಬಂದಿದೆ. ಹಾಗಾಗಿ ಈ ರೀತಿಯಾಗಿ ದುರಹಂಕಾರದಿಂದ ಬೆರೆತಿರುವೆ. ಸಾರಿ ಹೇಳುತ್ತಿದ್ದೇನೆ, ನಿನ್ನ ತಪ್ಪನ್ನು ಮನ್ನಿಸುವೆ, ಹೋಗು. ಇಲ್ಲವಾದರೆ ಸುದರ್ಶನಿಗೆ ಅಪ್ಪನೆಯನ್ನು ಕೊಡುತ್ತೇನೆ. ಎಚ್ಚರ ಇರಲಿ, ನಡೆಯಲೇನು. ಅವರ ಮಾನಭಂಗಗೊಳಿಸಿದ್ದೀಯಾ. ಹಾಗಾಗಿ ಈ ಯುದ್ಧ ಏನು ಹೆಣ್ಣು ಮಕ್ಕಳ ಸೀರೆ ಕತ್ತುತ್ತಾರೆ ಎಂದು ಭಾವಿಸಬೇಡ. ಬಾ ಮುಂದೆ. ಈಗ ನೀನು ಮಾಡುತ್ತಿರುವ ತಪ್ಪು 101ನೇ ಅದು. ಇನ್ನು ನಿನಗೆ ಉಳಿಗಾಲ ಇಲ್ಲ. ನಿನ್ನ ಆಸೆ ತೀರಿತು. ಬಾ ಮುಂದೆ. ಬಾ ಮುಂದೆ.
ಬುದ್ಧನೆಂಬ ಶುಭ ನಾಮವು ಕೇಳಣ್ಣ ವಿಶ್ವನಿಕೇತನ ಬುದ್ಧ ಶಾಂತಿಯ ಮನ್ಮದಿ ಬಾಳಣ್ಣ ಸತ್ಯ ಧರ್ಮವೇ ತಂದೆ ತಾಯಿಯೋ ಯಾತ್ರೆಯ ಬಾಳ ಮಾಯೆಯೂ ಬುದ್ಧನೆಂಬ ಶುಭ ನಾಮವು ಕೇಳಣ್ಣ ಅಯ್ಯ, ನನ್ನ ಬಗ್ಗೆ ಕೇಳುತ್ತಿರುವೆ. ನನ್ನ ಮೂಲನಾಮ ನಾನು ಅರಿಯಲಾರದೆವು. ಆದರೆ ಜನರು ನನ್ನನ್ನು ಬುದ್ಧನೆಂದು ಕರೆಯುತ್ತಾರೆ. ನಿನ್ನನ್ನು ನಾನು ಸರಿಯಾದ ದಾರಿಗೆ ತರಲು ಸಿದ್ಧ. ಆಗ ನೀನು ನನ್ನನ್ನು ಕಡೆಯಲು ಮುಂದೆ ಬಂದರೆ ಅದಕ್ಕೂ ಸಿದ್ಧ. ಏನು ಹೇಳುವೆ ಹೇಳು. ಎಲ್ಲವೋ ಬಾಲಕ. ಎಲ್ಲವೋ ಬಾಲಕ, ನನಗೆ ನಿನ್ನ ಮೋಡಿ ಮಾತು ಅಗತ್ಯವಿಲ್ಲ. ಹಾಗೂ ನನಗೆ ನೀನು ನೀಚಿ ಮಾಡಿಸುವ ಅಗತ್ಯವಿಲ್ಲ. ನನಗೆ ನೀನು ತಲೆ ಹಾಗೂ ಕೈ ಬೆರಳುಗಳು ಬೇಕು. ಕೊಡು, ಕೊಡು. ಅಯ್ಯ, ನನ್ನ ತಲೆ ಬೇಕಾ? ನನ್ನ ಕೈಯ ಬೆರಳುಗಳು ಬೇಕಾ? ಸರಿ ಸರಿ ಸರಿ, ಕೊಡುತ್ತೇನೆ, ತೆಗೆದುಕೋ ಧಾರಾಳವಾಗಿ. ಈಗ ಹೇಳ್ತೀನಿ, ನನ್ನ ತಲೆಯನ್ನು ಕಡಿಯುತ್ತೇನೆ. ಅಯ್ಯೋ, ಏನಿದು? ನನ್ನ ಕಣ್ಣು ಮೇಲಕ್ಕೆತ್ತಿದರೆ ಮೇಲೇರುತ್ತಿಲ್ಲವಲ್ಲ. ನನ್ನಿಂದ ಇವನ್ನು ಕಡಿಯಲಾಗುತ್ತಿಲ್ಲವಲ್ಲ. ನನಗೆ ಏನೂ ಅರ್ಥವಾಗುತ್ತಿಲ್ಲ. ಅಜ್ಞಾನ ಹೋಗಿ ಸುಜ್ಞಾನ ಬಂದಂತೆ ನನಗೆ ದೇವರ ಬಗ್ಗೆ ಒಳ್ಳೆಯ ಭಾವನೆ ಮೂಡಿದೆ. ಅಯ್ಯ ಸ್ವಾಮಿ, ನೀವು ಯಾರು ಸ್ವಾಮಿ? ಹೇಳಿ ಸ್ವಾಮಿ. ಅಯ್ಯ ಅಂಗುಲಿಮಾಲ, ಈ ಪ್ರಪಂಚದಲ್ಲಿ ಯಾರೂ ದುಷ್ಟರೂ ಇಲ್ಲ, ಯಾರೂ ಪಾಪಿಗಳೂ ಇರುವುದಿಲ್ಲ. ಏಕೆ ಬಲ್ಲೆಯ? ನಾವು ಯಾರನ್ನು ಯಾವ ದೃಷ್ಟಿಯಿಂದ ನೋಡುತ್ತೇವೆ, ಹಾಗಾಗಿ ಅದಕ್ಕೆ ಪೂರಕವಾಗಿ ನಡೆಯುತ್ತಿದೆ. ನೀನು ಕಾಡಿನಲ್ಲಿದ್ದು ಈ ಕರ್ಮವನ್ನು ಮಾಡಬೇಡ. ನಾಡನ್ನು ಸೇರಿ ಸಾಧು ಸಜ್ಜನನಾಗು. ಇದುವೇ ನಿನಗೆ ಒಲಿತಾಗುವ ದಾರಿದೀಪ. ಹೀಗೆ ಬಾ. ಆಯ್ತು ಸ್ವಾಮಿ, ನೀವು ಹೇಳಿದ ಹಾಗೆ ಮಾಡುತ್ತೇನೆ. ನೀವು ನನ್ನ ಜೀವನಕ್ಕೆ ಒಂದು ದಾರಿದೀಪವಾಗಿ ಬಂದು ನನ್ನ ಜೀವನದಲ್ಲಿ ಒಂದು ಹೊಸ ದಾರಿಯನ್ನು ತಂದಿದ್ದೀರಿ. ನಾನು ಧನ್ಯನಾದೆ ಸ್ವಾಮಿ, ಧನ್ಯನಾದೆ. ಹೀಗೆ ಬಾ, ಮುಂದೆ ಹೋಗು. ಬುದ್ಧಂ ಶರಣಂ ಗಂಜಾಮಿ, ಸಂಘಂ ಶರಣಂ ಗಂಜಾಮಿ, ಧರ್ಮಂ ಶರಣಂ ಗಂಜಾಮಿ.
ಅವಕಾಶವಿದೆ ಎಂದು ಹುಡುಕುತ್ತಾ ಅತ್ತ ಸಾಗುತ್ತೇನೆ. ನನ್ನನ್ನು ಜಗದಲ್ಲಿ ಮಹಾಕಲ್ಕಿ ಎಂದು ಕರೆಯುತ್ತಾರೆ. ಪರಶುರಾಮನಲ್ಲಿ ವಿದ್ಯೆಯನ್ನು ಕಲಿತುಕೊಂಡೆ. ಬ್ರಾಹ್ಮಣ ಕುಲದಲ್ಲಿ ಜನಿಸಿದರು. ಕೈಯಲ್ಲಿ ಖಡ್ಗವನ್ನೆತ್ತಿದ್ದೇನೆ. ನ್ಯಾಯ ನೀತಿ ಧರ್ಮ ಸ್ಥಾಪನೆಯು ನನ್ನ ಉದ್ದೇಶ. ಹಾಗಾಗಿ ಕುದುರೆಯನ್ನು ಏರಿ ಮುಂದುವರಿಯುತ್ತೇನೆ. ಕರ್ತವ್ಯವನ್ನು ನಡೆಸಬೇಕಾದ ನೀನು ಅಹಂಕಾರದ ದುರುಪಯೋಗ ಮಾಡುತ್ತಿದ್ದೀಯ. ಜಗತ್ತಿನಲ್ಲಿ ಹಿಂಸೆ ಎಂಬುದು ಹಗಲು ರಾತ್ರಿಯಾಗಿ ನೀನು ಹಿಂಸೆಯನ್ನೇ ಪದಾನೀಕರಿಸಿ ನಿನ್ನತನವನ್ನು ತೋರಿಸ್ತಾ ಇಗೋ ಮಾಡಿದ ತಪ್ಪನ್ನು ಸರಿಪಡಿಸಿಕೊಳ್ಳದೆ ಯುಗ ಉಳಿದಿತ್ತು. ಇಲ್ಲವಾದರೆ ಈ ಖಡ್ಗಕ್ಕೆ ನೀನು ಆಹುತಿಯಾಗಬೇಕು.
ಕಲ್ಕಿ ಎಂಬುದು ನನ್ನ ಶುಭನಾಮಾಂಕಿತ. ತಪ್ಪಿ ನಡೆಯುವ ದುಷ್ಟರಿಗೆ ನಾನು ದುಷ್ಟ ಶಿಕ್ಷಕ. ಒಪ್ಪಿ ನಡೆಯುವ ಭಕ್ತರಿಗೆ ನಾನು ಶ್ರೇಷ್ಠ ರಕ್ಷಕ. ನನ್ನೊಂದಿಗೆ ಯುದ್ಧ ಮಾಡುತ್ತೀಯಾ? ಇಲ್ಲ ಇಲ್ಲ ಕಲಿಪುರುಷ, ಇಲ್ಲ ಇಲ್ಲ. 13 ನಿನ್ನ ಚಿತ್ತದ ಬೇಗ ಬರೆಯಲಿ ಹೋದೆನೆ ನಾನು. ನೀ ದಯದಿ ಸಲಹೆನು ಕಲಿತ ಪಾದ ಕೆಳಗಿರಲು. ಕಲಿಪುರುಷ ಎದ್ದೇಳು. ಓ ಆದಿಮೂರ್ತಿ, ನೀನ್ಯಾರು? ನಿನ್ನ ಯೋಗ್ಯತೆ ಏನೆಂಬುದು ತಿಳಿಯದೆ ತಪ್ಪು ಎಸಗಿದೆ. ನನ್ನ ಮತಿಗೆ ಕವಿದ ಮಬ್ಬು ಕರಗಿತ್ತು. ಯುಗ ಪುರಾಣದ ನೀನು ಯುಗದೀನನಾದ ನನ್ನ ಕಣ್ಣು ತೆರೆಸಿದೆ. ಜಗತ್ಸರ್ವವು ನನ್ನ ಅಧೀನವಾಗಬೇಕೆಂಬ ನೆಲೆಯಲ್ಲಿ ಮದ ಗರ್ವಿಯಾಗಿ ವ್ಯವಹರಿಸಿದೆ. ಇನ್ನು ನಾನು ನನ್ನ ದಾರಿಯನ್ನು ತಿದ್ದಿಕೊಳ್ಳುತ್ತೇನೆ. ಶರಣಾದ ನನ್ನನ್ನು ಕ್ಷಮಿಸಿ ಕಾಪಾಡಬೇಕು. ಕಲಿಪುರುಷ ಎದ್ದೇಳು. ಯಾವ ಶಕ್ತಿಯಾದರೂ ಧರ್ಮದೇವತೆಯ ಅಂಕೆಯನ್ನು ಮೀರಿ ಸಾಗಬಾರದು. ಜಗದ ಜೀವಕೋಟಿ ಸಧರ್ಮದ ಹಾದಿಯಲ್ಲಿ ನಡೆಸಬೇಕು. ಸಧರ್ಮದ ಹಾದಿಯಲ್ಲಿ ಈ ರೀತಿಯ ಪುಣ್ಯಕಥೆಯಾದ ದಶಾವತಾರ ಇದನ್ನು ಹಾಡಿಸಿದವರು, ನೋಡಿಸಿದವರು, ನೋಡುವುದಕ್ಕೆ ಅವಕಾಶ ಮಾಡಿದವರು ಹಾಗೂ ನಾವು ನಂಬಿಕೊಂಡ ಮಹಾಗಣಪತಿ ದೇವರು ಹಾಗೂ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ನಾರಾಯಣ ಗುರುಗಳು ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಅನ್ನು ನೀಡಲಿ ಹಾಗೂ ಅಷ್ಟ ಸೌಭಾಗ್ಯ ನೀಡಲಿ. ಈ ಪುಣ್ಯಕಥೆಗೆ ಮಂಗಲ ಹಾಡುವುದಕ್ಕೆ ಭಾಗವತರಲ್ಲಿ ಅಪ್ಪಣೆಯನ್ನು ಕೇಳುತ್ತಿದ್ದೇನೆ. ರಕ್ಷಾಮಣಿ ಶಂಕರಿ ಶಿವ ಸರ್ವಾಕೃತೆ ಭವಾನಿಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ ಮಂಗಳಂ ರಮರಾಮೇ ಮಹಾಗಣಪತಿ ಮಂಗಳ